ಓಯ್, ನಾನಿಲ್ ಬಂದಿರೋದು ಪೇಜ್ಗಳ್ಗಟ್ಲೆ ಡೈಲಾಗ್ ಹೊಡಿಯಕ್ಕಲ್ಲ, ನಿಮ್ಗೆಲ್ಲ ಹೊಡೆದೋಗಕ್ಕೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನುವ ಇಂದಿನ ಕಾಲದಲ್ಲಿ ಈ ಸಂಸಾರದ ತಂದೆ ತಾಯಿ ತನ್ನ ಹೆಣ್ಣು ಮಕ್ಕಳಿಗೆ ವೀರವನಿತೆಯರ ಬಗ್ಗೆ ಹೇಳುತ್ತಾ ಅವರ ಆದರ್ಶಗಳನ್ನು ಅವರಲ್ಲಿ ತುಂಬುತ್ತಾ, ಹೆಚ್ಚಿನದಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಹೇಳುತ್ತಾ, ತಂದೆ ತಾಯಿ ಇಬ್ಬರೂ ಸಹ ಮಕ್ಕಳಿಗೆ ಬೆಳೆಸುವ ರೀತಿ ಇಂದಿನ ಕಾಲದ ತಂದೆ ತಾಯಿಯರಿಗೆ ಮಾದರಿಯಾಗಿದೆ ಹಾಗೂ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದೆ. ಬೇಗ ನಡಿಲ್ಲ, ಒತ್ತಾಯ್ತು. ಜಾಣ ಮರಿ. ಡಾಕ್ಟ್ರು ಏನಂದ್ರು? ಅಮ್ಮ, ಮಗು ಆರೋಗ್ಯವಾಗಿದೆಯಂತೆ, ಇನ್ನು 3 ದಿನ ಬಿಟ್ಟು ಕರ್ಕೊಂಡು ಬರ್ಲಿಕ್ಕೆ ಕೇಳಿದ್ರಮ್ಮ. ಗಂಡಾಗಿದ್ರೆ ಉತ್ತಮ. ಅತ್ತೆ, ಯಾವ ಮಗು ಆದ್ರೇನು ಆರೋಗ್ಯವಾಗಿದೆ ಅಂತ ಡಾಕ್ಟ್ರ್ ಹೇಳಿದಾರಲ್ವಾ? ವಂಶೋದ್ಧಾರಕ ಆಗ್ಬೇಕು, ಅದಕ್ಕೆ ಗಂಡು ಮಗುನೇ ಬೇಕು. ಅತ್ತೆ, ನೀವ್ ಹೆಣ್ಣಾಗಿದ್ದಕ್ಕೆ ತಾನೆ ನಿಮ್ ಮಗ ಹುಟ್ಟಿದ್ದು. ಅತಿಯಾಗಿ ಮಾತಾಡ್ಬೇಡ. ಗಂಡು ಅಂದ್ರೆ ಗಂಡೇ ಬೇಕು ಅಷ್ಟೇ.
ದರಿದ್ರ. ಅಮ್ಮ ಯಾಕೆ ಹಿಂಗ್ ಮಾತಾಡ್ತಿದ್ಯಮ್ಮ? ಮತ್ತಿನ್ನೇನು, ಖರ್ಚಿನ ಮೇಲೆ ಖರ್ಚು, ಹುಟ್ಟೋದಕ್ಕೆ ಖರ್ಚು, ಬೆಳೆಸೋದಕ್ಕೆ ಖರ್ಚು, ಮದ್ವೆ ಮಾಡೋದಕ್ಕೆ ಇನ್ನೂ ಖರ್ಚು. ಏನು ಬಂತ ಭಾಗ್ಯ? ನನ್ನ ಕರ್ಮ, ನನ್ನ ಕರ್ಮ. ಅತ್ತೆ ಬರ್ಲಿಲ್ವಾ? ಹ್ಞೂ ಕಣೆ. ಏನ್ ಹೇಳಿದ್ರು? ಅಮ್ಮ ಈ ಸಲನು ತುಂಬಾ ಬೇಜಾರಾಗಿ ಮಗುನ ಮುಖನ ನೋಡ್ಲೇ ಇಲ್ಲ ಕಣೆ. ರೇಣುಕ, ಮಕ್ಕಳು ದೇವ್ರ ಸಮಾನ, ಎಲ್ಲಾ ದೇವ್ರು ನೋಡ್ಕೊಂತಾನೆ. ನೀನೇನು ಚಿಂತೆ ಮಾಡಬೇಡ, ಧೈರ್ಯವಾಗಿರು, ನಾನು ಇದ್ದೀನಲ್ಲ. ಇದನ್ನ ಯಾರಾದ್ರೂ ಹೆಣ್ಣು ಅಂತಾರ? ಕುಂಟ ಬಿಲ್ಲೆ ಆಡ್ಕೊ ಅಂದ್ರೆ ಗಿಲ್ಲಿ ದಾಂಡ್ ಹಿಡ್ಕೊಂಡು ಆಡ್ತಾಳೆ. ಕೂತ್ಕೊಂಡು ಅಳುಗುಳಿ ಮನೆ ಆಡಂದ್ರೆ ಬ್ಯಾಟು ಬಾಲ್ ಹಿಡ್ಕೊಂಡು ಓಡೋಗ್ತಾಳೆ. ಎಷ್ಟೊತ್ತಿಗೆ ನೋಡಿದ್ರು ಗಂಡು ಮಕ್ಕಳ ಜೊತೆ ಆಡೋದಪ್ಪ. ಬಿಡಜ್ಜಿ, ನಿಮ್ ಹುಡುಗಿ ಏನ್ ಯಾವ ಹುಡುಗರಿಗೇನ್ ಕಮ್ಮಿ ಇಲ್ಲ. ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳ ತರಾನೇ ಇರ್ಬೇಕು. ಏನು ಕರ್ಮನೇನು. ಬಡತನ ಎನ್ನುವುದು ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಬರಲು ಸ್ಫೂರ್ತಿ ಕೊಡುವ ಅಡಿಪಾಯ. ಬಡತನ ನಮಗೆ ಮುಖ್ಯವಾಗಿ ಹಸಿವಿನ ಬೆಲೆ, ಹಣದ ಬೆಲೆ ಹಾಗೂ ಸಮಾಜದಲ್ಲಿ ನಮಗೆ ಜನರು ನೀಡುವ ಬೆಲೆಯನ್ನು ತೋರಿಸುತ್ತದೆ. ಪುಟ, ಯಾಕೆ? ಏನಾಯ್ತಮ್ಮ? ಮಂಚ ಹೊಡ್ದ. ನೀನೇನ್ ಮಾಡ್ದೆ? ನಾನು ಸರಿಯಾಗಿ ಆಡ್ತಿದ್ದೆ, ಆದ್ರೆ ಅವನು ಹೊಡ್ದ. ಹೋಗ್ಲಿ ಬಿಡು ಕಂದ. ಅಮ್ಮ, ಯಾಕೆ ಬಿಡ್ಬೇಕು? ನೀನ್ ಬಾರೆ. Oh,
ಮಂಜ ಹೋಗೋ ಅವ್ನಿಗೆ ಹೊಡೆದ್ ಬಾ. ಏನ್ರಿ ಇವಳು ಈಗ ಆಡ್ತಿದ್ದಾಳೆ? ರೇಣುಕಾ, ಹಿಂಸೆ ಮಾಡುವುದು ತಪ್ಪೆ, ಹಿಂಸೆ ಸಹಿಸಿಕೊಳ್ಳೋದು ತಪ್ಪೆ. ತನ್ನ ಸ್ವಾರ್ಥಕ್ಕಾಗಿ, ಪ್ರತಿಷ್ಠೆಗಾಗಿ, ಸಮಾಜದಲ್ಲಿ ಗೌರವ ಪಡೆಯಲು ನಾನಾ ರೀತಿಯ ಅಡ್ಡದಾರಿ ಹಿಡಿದಿರುವ ಜನರು ನಮ್ಮ ನೆರೆಹೊರೆಯವರಾಗಿದ್ದಾರೆ. ಹಾಗೆಯೇ ಈ ಸಂಸಾರದಲ್ಲಿನ ತಂದೆ ಅಡ್ಡದಾರಿ ಹಿಡಿದು ತಾನು ಬೆಳೆದು ತನ್ನ ಮಗನನ್ನು ಬೆಳೆಸಿದ ರೀತಿ ಹಿಂದಿನ ಕಾಲದ ತಂದೆ ತಾಯಿಯರಿಗೆ ಪಾಠವಾಗಿದೆ. ಪ್ರಸಾರ ಮಾಡಿದ್ದ ಶಂಕರ್ ಪ್ರಸಾದ್ ಒಡೆತನದ ಹಾಸ್ಪಿಟಲ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೂ ಯಾವ ರೀತಿಯ ಆಕ್ಷನ್ ಅನ್ನು ಸರ್ಕಾರವಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ತೆಗೆದುಕೊಂಡಿಲ್ಲ. ಇದರಿಂದ ಅರ್ಥ ಆಗೋ ವಿಷಯ ಅಂದ್ರೆ ಆ ಹಾಸ್ಪಿಟಲ್ನಲ್ಲಿ ಪ್ರತಿಯೊಂದು ಇಲ್ಲಿಗಲ್ ಆಗಿ ನಡೀತಿದೆ. ನಮ್ಮ ಚಾನೆಲ್ನ ತನಿಖೆ ಪ್ರಕಾರ ಬಹಳಷ್ಟು ವಿಷಯಗಳು ಬಹಿರಂಗಗೊಂಡಿದೆ ಕೂಡ. ಇದಕ್ಕೆ ಪ್ರಭಾವಿ ರಾಜಕಾರಣಿಗಳು ಕುಮ್ಮಕ್ಕು ನೀಡ್ತಾ ಇರೋದು ಕಾಣ್ತಾ ಇದೆ. ಇದಕ್ಕೇನ್ರಿ ಹೇಳ್ತೀರಾ ಸರ್? ಇದೆಲ್ಲ ಬರೀ ಸುಳ್ಳು. ನಾನು ರಾಜಕೀಯದಲ್ಲಿದ್ದೀನಿ. ಜನಕ್ಕೆ ಕೇಳೋ ವಿಷಯ ನನಗೆ ಹೇಳೋಕ್ ಬರಬೇಡಿ. ಒಂದು ವಿಷಯ ತಿಳ್ಕೊಳ್ಳಿ, ಸೂರ್ಯನ ಬೆಳಕು ಬೀಳ್ದೇ ಇರೋ ಜಾಗ ಕೂಡ ಮೀಡಿಯಾ ಕಣ್ಣಿಗೆ ಬೀಳುತ್ತೆ. ನಮಗ್ ಗೊತ್ತಿರೋ ವಿಷಯ ಜನಕ್ಕೆ ಗೊತ್ತಾಗಕ್ ಮುಂಚೆ ಆ ವಿಷಯನ ಹೂತಾಕಿ, ಇಲ್ಲ ಸುದ್ದಿ ಮಾಡೋರ್ನೇ ಹೂತಾಕ್ರಿ. ಹುಷಾರ್, ಸುದ್ದಿ ಸದ್ ಮಾಡೋಕ್ ಮುಂಚೆ ಬುದ್ಧಿ ಉಪಯೋಗಿಸಿ. ನೋಡ್ರೋ, ನಮ್ಗೆ ಎದುರ್ಕೊಂಡು ತಪ್ಪಿಸ್ಕೊಳಕ್ ನೋಡ್ದ, ಆದ್ರೆ ನಾವು ಬಿಟ್ಬಿಡ್ತೇವಾ? ಎಲ್ಲ ಟೆಂಡರ್ಗಳು ನಿನಗೆ ಆಗ್ಬೇಕಾ? ನಾವೇನ್ ಮಾಡ್ಬೇಕು ನೋಡ್ರೋ, ಇವನ್ನ ಸುಮ್ಮನೆ ಬಿಡಬಾರ್ದು. ಹೇಯ್, ಹೊಡ್ದಾಕೋ.
ನಾನು ಯಾವುದಕ್ಕೆ ಬೆರಳು ತೋರಿಸ್ತೀನೋ ಅದು ನಂದಾಗಲೇಬೇಕು. ನಿಮ್ಮಪ್ಪ ಬಂದರು ಅಷ್ಟೇ. ಈಗೇನು ಟೆಂಡರ್ ಬೇಕು ತಾನೆ? ಟೆಂಡರ್ ಬೇಕಂತೆ. ಅರೆ ಯಾರಿಗೆ ವೇಟಿಂಗು? ಬನ್ನಿ ಬನ್ನಿ, ಕೊಡ್ತೀನಿ ಟೆಂಡರ್. ಹೊಡೆದಾಕೋ. ಸಾಡೆ ಸಾತ್ ಕೇಳಿದ್ದೀರಾ? ಶನುಮಾತ್ಮನಿಂದ 7.5 ವರ್ಷಕ್ಕಾದ್ರೂ ಬಿಡುಗಡೆ ಆಗ್ಬಹುದು, ಆದ್ರೆ ಈ ಮೀಡಿಯಾ ಪರ್ಸನ್ಸ್ ಇಂದ 7 ಜನ್ಮಕ್ಕೂ ಬಿಡುಗಡೆ ಆಗಲ್ಲ, ತಿಳ್ಕೊಳ್ಳಿ. देखो ये हमारा पार्टी का सवाल है. आपका ऊपर जो कलंक है पहले उसको साफ करो, बाद में जो करो, ठीक है ना? ಇನ್ನೊಂದು ವರ್ಷಕ್ಕೆ ಬರೋ ಎಲೆಕ್ಷನ್ ನಲ್ಲಿ ನಿಮಗೆ ಟಿಕೆಟ್ ಮಿಸ್ ಆದ್ರೂ ಆಗಬಹುದು. ನನ್ನನ್ನು ಬಿಟ್ಟರೆ ಅಲ್ಲಿ ಗೆಲ್ಲುವಂತ ಕ್ಯಾಂಡಿಡೇಟ್ ಬೇರೆ ಯಾರೂ ಇಲ್ಲ ಸರ್. ನಿಮ್ಮಿಂದ ಪಾರ್ಟಿ ಅಲ್ಲ, ಪಾರ್ಟಿಯಿಂದ ನೀವು ಗೆಲ್ಲಬೇಕಾದ್ರೆ ಸೊಸೈಟಿಯಲ್ಲಿ ಕ್ಯಾರೆಕ್ಟರ್ ಇಮೇಜ್ ಮುಖ್ಯ, ಅಂತೋರು ಪಾರ್ಟಿಗೂ ಮುಖ್ಯ. ರಸ ಆದ್ರೆ ಹಿಂಡ್ಬೋದು, ಹೀರ್ಬೋದು. ಕಸ ಆದ್ರೆ ಗುಡ್ಸೋದು ಬಿಟ್ಟು ಬೇರೆ ದಾರಿ ಇಲ್ಲ. ಡಿಸೈಡೆಡ್. ಹಲೋ, ಇಮಿಡಿಯೇಟ್ ಆಗಿ ಬಂದು ನಾನು ಮೀಟ್ ಮಾಡಿ. ಎಮರ್ಜೆನ್ಸಿ ಆ್ಯಂಡ್ ವೆರಿ ಅರ್ಜೆಂಟ್. ಓಕೆ. ಸರ್ ಹೋಗಿ. ಸರಿ ಸರ್. ಮೀಡಿಯಾದಲ್ಲಿ ಬಂದಿರೋ ವಿಷಯ ನಿಮಗೆ ಗೊತ್ತಿರಬೇಕಲ್ಲ. ಕಾನೂನು ಪ್ರಕಾರನೇ ಎಲ್ಲ ನಡೀಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮ ನಿಯತ್ತು. ಖಂಡಿತ ಸರ್. ಸರ್, ಈ ಬಲೆ ಕಟ್ಟುತ್ತಲ್ಲ ಜೇಡ, ಇದು ತನ್ನ ಬಲೆಯಲ್ಲಿ ತಾನೇ ಸಿಕ್ಕಾಕೊಂಡ್ಬಿಡುತ್ತೆ. ಈ ಕೇಸು ಹಾಗೆ ಆಗುತ್ತೆ ಸರ್. ಅಟ್ ಎನಿ ಕಾಸ್ಟ್ ಎಲ್ಲೂ ನನ್ನವರ ಬರಲ್ಲ ಸರ್.
ಸರ್, ಈ ಕಲ್ಲಿನ ಕಟ್ಟಡ ಎಷ್ಟೇ ಗಟ್ಟಿಯಾಗಿದ್ರೂ ಅದ್ರ ಮೇಲೆ ನೀರು ನಿರಾತಂಕವಾಗಿ ಹರಿಯುತ್ತಂತೆ. ನೀವುಗಳೆಲ್ಲ ನಮ್ಮ ಪಾಲಿನ ನೀರಿದ್ದಂಗೆ. ನಿಮ್ಮನ್ನು ಬಿಟ್ಬಿಡ್ತೀವಿ, ಹಿಡ್ಕೊಳ್ಳಲ್ಲ. ಸರಿ, ನಾನು ಹೊರಡ್ತೀನಿ. ಹಾಂ, ಓಕೆ, ಥ್ಯಾಂಕ್ ಯು ಸರ್. ಒಂದಿರನು ಕೈಗೆ ಸಿಕ್ಲಿಲ್ಲ. क्या बे साले, ज्यादा चर्बी चढ़ी है क्या तुम लोगों को? रुक, मैं तेरी चर्बी निकालती हूँ. ಇದೇ ಶಂಕರ್ ಪ್ರಸಾದ್ ಅವ್ರ ಮನೆ. ಇಲ್ಗ ನಾನ್ ಬರಲ್ಲ. ಅಯ್ಯೋ ಮೂದೇವಿ, ನಾನಿದ್ದೀನ್ ಬಾ. ಸರ್, ಮೀಡಿಯಾದವ್ರು ಬರ್ತಾ ಇದ್ದಾರೆ. ಡೋಂಟ್ ವರಿ, ಯಾವುದೋ ಒಂದ್ ಚಾನಲ್ ಮನೆ ಬದಲಾಯಿಸಕ್ಕಾಗಲ್ಲ. ಅಂತ ಪರಿಸ್ಥಿತಿ ಬಂದ್ರೆ ನಾವೇ ಒಂದ್ 4 ಚಾನಲ್ ಶುರು ಮಾಡೋಣ. ನಮ್ ಪರವಾಗಿ ಕೆಲಸ ಮಾಡುತ್ತೆ. ಹೆಲ್ಪ್ ಆಗುತ್ತಾ ಸರ್? ವೈ ನಾಟ್? ಆಕ್ಸಿಡೆಂಟ್ ಆತ್ಮಹತ್ಯೆ ಆಗತ್ತೆ, ಆತ್ಮಹತ್ಯೆ ಕೊಲೆ ಆಗತ್ತೆ. ಕೊಲೆನೇ ಆದ್ರೂ ನ್ಯಾಚುರಲ್ ಡೆತ್ ಆಗತ್ತೆ. ಸರ್, ನೀವು ಮಾಡ್ಕೊಂಡಿರುವ ಡಿಸ್ಟಿಲರೀಸ್, ಮೆಡಿಸಿನ್ಸ್, ಫುಡ್ ಫ್ಯಾಕ್ಟರೀಸ್, ಈ ಕಂಪನಿಗಳೆಲ್ಲ ಇಲ್ಲಿಗಲ್ ಆಗಿ ನಡೀತಿದೆ ಅಂತ ಸುದ್ದಿ ಬಂದಿದೆ. ಅದರಲ್ಲಿ ನಿಮ್ಗಿಂತ ನಿಮ್ ಮಗನೇ ಹೆಚ್ಚು ಇನ್ವಾಲ್ವ್ ಆಗಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ನನ್ನ ಈ ಪ್ರಶ್ನೆಗಳು ಕೇಳಕ್ ಮುಂಚೆ ಲೀಗಲ್ ಆಗಿ ವಿತ್ ಎವಿಡೆನ್ಸ್ ಪ್ರೂವ್ ಮಾಡಿ. ನನ್ನ ಮಗ ಇನ್ವಾಲ್ವ್ ಆಗಿದ್ದಾನೆ ಅಂದ್ರೆ ಇಟ್ಸ್ ಅ ಬ್ಲಡಿ ಜೋಕ್. ಹಿ ಈಸ್ ಅ ಮ್ಯಾನ್ ಆಫ್ ಯಂಗ್ ಬ್ಲಡ್. ಲೆಟ್ ಹಿಮ್ ಎಂಜಾಯ್. ಬಟ್ ಸರ್, ದಟ್ಸ್ ಇಟ್. ಕಾಫಿ ಕುಡಿತೀರಾ? ಏಯ್, ಕಾಫಿ ಕೊಡ ಇವರಿಗೆ. ತುಂಬ ದಿನಗಳಾಯ್ತು ನಾವ್ ಈ ರೀತಿ ಸೇರಿ. ಐ ಲವ್ ಯು. ಏನಿದು? ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ಪ್ರೀತಿ ಗುಣ. ಪ್ರೀತಿ? ಯು ಮೀನ್ ಲವ್? ಯಾರ ಜೊತೆ? ಯಾರು ಹೇಳಿದ್ದು? ನಾನೇ. ಮೈ ಫುಟ್. ನೋಡು, ಇಲ್ದೇ ಇರೋ ಫೀಲಿಂಗ್ ನ ಹುಟ್ಟಾಕಿ ನನ್ ಕಟ್ಟಾಕೋ ಐಡಿಯಾ ಇದ್ರೆ ಜಸ್ಟ್ ಫರ್ಗೆಟ್ ಇಟ್. ಇಷ್ಟಪಟ್ಟಿದ್ದನ್ನ ಪಡೆಯುವಂತ ಶ್ರೀಮಂತಿಕೆ ನಮ್ಮಪ್ಪ ನನಗೆ ಕೊಟ್ಟಿದ್ದಾರೆ. ಕೊಟ್ಟ ಋಣನ ಅಲ್ಲೇ ತೀರಿಸ್ಬಾ ಅಂತಾನು ಬುದ್ಧಿ ಕಲ್ಸಿದ್ದಾರೆ. ಹಣ ಸಂಪಾದಿಸಿರೋನು ಶ್ರೀಮಂತ, ಆದ್ರೆ ಪ್ರೀತಿ ಗಳಿಸದೇ ಇರೋನು ಬಡವನೇ. ಡಾರ್ಲಿಂಗ್, ನನಗದರ ಅವಶ್ಯಕತೆ ಇಲ್ಲ. ನಾನ್ ದುಡ್ಡಿಗೆ ದೇಹ ಹಂಚ್ಕೊಂಡಿಲ್ಲ. ಸುಮ್ಮನೆ ಸೆಂಟಿಮೆಂಟ್ ಆಗಬೇಡ. ಎಕ್ಸ್ಟ್ರಾ ಬೇಕಂದ್ರೆ ಕೇಳು, ಕೊಡ್ತೀನಿ. ಅಂದ್ರೆ ಹಾಲು ತನಕ ಮಾತ್ರ ಬೆಂಕಿ ಉರಿಯೋದು, ಅದಾದ್ಮೇಲೆ ಆಫ್. ಇದೇ ತರ ನಿಮ್ ತಂದೆನು ಬೆವರು ಸುರಿಸಿದ್ದಕ್ಕೆ ಬೆಲೆ ಕಟ್ಟಿ ದುಡ್ಡು ಬಿಸಾಕಿದ್ರೆ ನಿಮ್ಮಮ್ಮ ಕೂಡ ನೀನನ್ನು ಬಿಸಾಕಿರೋರು. ಒಂದಲ್ಲ ಒಂದಿನ ಪ್ರೀತಿನೇ ಬುದ್ಧಿ ಕಲಿಸುತ್ತೆ.
ಅಂತ ಹೋಗಿದ್ರಿ? ಇವನ್ ನೋಡಿದ್ರೆ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ. ಇವಾಗ ನೋಡಿದ್ರೆ ಇಬ್ರು ಒಟ್ಟಿಗೆ ಬರ್ತಾ ಇದ್ದೀರಾ. ಎಲ್ಲಿ ಹೋಗಿದ್ರಿ? ಗಂಡನ್ನ ಪ್ರಶ್ನೆ ಮಾಡೋದು ಹೆಂಡತಿ ಸಂಸ್ಕಾರ ಅಲ್ಲ. ಹಾ, ಇದನ್ನ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾ ಬಂದ್ರಿ. ಹಣದ ಹಿಂದೆ ಬಿದ್ರೆ ಪಾಪದ ಕೂಡ ತುಂಬುತ್ತಷ್ಟೇ. ಅದರಿಂದ ನಿಂಗೇನು ತೊಂದರೆ? ಕೇಳಿದ್ದೆಲ್ಲ ಸಿಗ್ತಾ ಇದೆಯಲ್ಲ. ಟೈಮ್ ಕೆಟ್ರೆ ಬರೋ ಕಷ್ಟನ ನೆನೆಸ್ಕೊಂಡು ಇರೋ ಸುಖ ಬಿಡೋದು ಮುಟ್ಟಾಳ್ತನ. ಜೇಕೆ, ರಾತ್ರಿ ಎಲ್ಲ ಹೊರಗೆ ಇದ್ರೆ ಏನೋ ಅರ್ಥ? ವಯಸ್ಸಿಗೆ ಬಂದಿರೋ ಹುಡುಗ ಹೊರಗಡೆ ಇದ್ರೆ ಏನು ತಪ್ಪು? ಹುಡುಗಿರ್ನೇ ಕೇಳಲ್ಲ ಅಂತೀಯಪ್ಪ. ಜವಾಬ್ದಾರಿ ಇದ್ದಿದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಂದ್ರೆ ಹೊರಗಡೆ ಸುತ್ತಾಡೋರ್ಗೆ ಜವಾಬ್ದಾರಿ ಇರಲ್ವಾ? ನಿನ್ನ ಪ್ರಕಾರ ಜವಾಬ್ದಾರಿ ಅಂದ್ರೇನು? ಮದುವೆ ಆಗು, ಗೊತ್ತಾಗತ್ತೆ. ನಿನ್ನ ಉಪದೇಶನೇ ಸಾಲ್ದ, ಅದ್ರ ಜೊತೆ ಅವಳು ಬೇರೆ ಸೇರ್ಕೋಬೇಕಾ? ಅಮ್ಮ, ಕೆಲಸ ನೋಡು. ಅವರು ನನ್ನ ಮಾತು ಕೇಳಲ್ಲ, ಇವನು ನನ್ನ ಮಾತು ಕೇಳ್ತಿಲ್ಲ. ಇನ್ನು ನಾನು ಏನೇನು ನೋಡಬೇಕೋ ಎಲ್ಲ ನನ್ನ ಕರ್ಮ. ಅಮ್ಮ, ಕುರ್ಮಾ ರೆಡಿಯಾಗಿದೆ, ನೀನು ಹೋಗು, ನಾನು ಬರ್ತೀನಿ. ಈಗೇನಾಯಿತು? ಇಷ್ಟೊಂದು ಓಡಾಟ, ಲೈಫ್ ರಿಸ್ಕ್, ಯಾವುದು ಪ್ರಯೋಜನ ಇಲ್ಲ. ಇಲ್ಲಿ ಏನೂ ಆಗಲ್ಲ. ಕರೆನ್ಸಿ ಲಾಲಿ ಹಾಡುತ್ತೆ, ಕಾನೂನು ನಿದ್ದೆ ಮಾಡುತ್ತೆ, ನ್ಯಾಯ ಎಲ್ಲಿ ಹೋಗಲಿ ಅಂತ ಅಲಿತಾ ಇರುತ್ತೆ. ಬಿಟ್ಬಿಡು ಇಂದ್ರ, ಜಸ್ಟ್ ಲೀವ್ ಇಟ್. ಜನಕ್ಕಿಲ್ದೇ ಇರೋ ಜವಾಬ್ದಾರಿ, ಬೇಡದೇ ಇರೋ ನ್ಯಾಯ ನಮ್ಗೇನಕ್ಕೆ? ಕರೆಕ್ಟ್, ನಮ್ಗೆ ಯಾಕೆ? ಎಲ್ಲರೂ ಹೀಗಂದೆ ಇಂಥ ಪರಿಸ್ಥಿತಿ ಬಂದಿರೋದು. ಐ ವೋಂಟ್ ಸ್ಟಾಪ್ ಮೈ ಫೈಟ್. ಜಡ್ಜ್ಮೆಂಟ್ ಬಂದ್ಮೇಲೂನಾ? ನಮ್ ದೇಶದಲ್ಲಿ ಮತ್ತೆ ಅಪೀಲ್ ಮಾಡೋ ಹಕ್ಕು ಎಲ್ರಿಗೂ ಇದೆ. ಈ ಕೇಸ್ಗೆ ಮತ್ತೆ ಜೀವ ಕೊಡ್ತೀನಿ. ಸತ್ತಿರೋ ಕೇಸ್ ಇಂದಿರಾ? ಸತ್ತಿರೋ ಎಷ್ಟೋ ಕೇಸ್ಗೆ ಜೀವ ಕೊಡ್ಸಿದ್ದು, ನ್ಯಾಯ ಸಿಕ್ಕಿದ್ದು ಮೀಡಿಯಾ ಇಂದಾನೆ. ಗಾಟ್ ಇಟ್? ಹೀಗೆ ಆದರೆ ನಮ್ಮ ಹಾಸ್ಪಿಟ್ಲು 2 ವರ್ಷದಲ್ಲಿ ಗೋಡೌನ್ ಆಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಏನು, ಬರ್ತಿರೋ ಇನ್ಕಮ್ ಏನು? ಸರ್, ಪೇಷಂಟ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಹೌದಾ? ಬೇರೆ ಹಾಸ್ಪಿಟ್ಲಿಗಿಂತ ನಾವು ಡಬಲ್ ಪೇ ಮಾಡ್ತಾ ಇದ್ದೀವಿ. ಶಾಲ ಕಟ್ಟಿದ್ದ ಎಲ್ಲರೂ ಡಾಕ್ಟ್ರೇ, ಎಲ್ಲ ಡಾಕ್ಟ್ರು ಕೊಡೋರು ಟ್ರೀಟ್ಮೆಂಟೇ. ಬಿಲ್ ಹೇಗೆ ಡಿಫರ್ ಆಗುತ್ತೆ ನಮ್ಮ ಫೆಸಿಲಿಟೀಸ್ಗೆ? ನಿಮ್ಮ ಸಿನ್ಸಿಯಾರಿಟಿ ಟ್ರೀಟ್ಮೆಂಟ್ಗೆ ಮಾತ್ರ ಅಲ್ಲ, ಹಾಸ್ಪಿಟ್ಲಿಗೂ ತೋರಿಸಿ. ನೀವು ಹೇಳಿದ್ರೆ ನಂಬ್ತಾರೆ, ಹೆದರಿಸಿದ್ರೆ ಒಂದಕ್ಕಿಂತ ಜಾಸ್ತಿ ಟೆಸ್ಟ್ ಮಾಡಿಸ್ತಾರೆ. ಪ್ರಾಣದ ಮೇಲೆ ಆಸೆಗೆ ಬಿಲ್ ಎಷ್ಟೇ ಆದರೂ ಕಟ್ಟುತ್ತಾರೆ. ಗಾಟ್ ಇಟ್? ಎಸ್ ಸರ್. ನೀವೇ ನೋಡಿ. ಡಾಕ್ಟರ್ ಜಗದೀಶ್ ಸರ್, ಕೂತ್ಕೊಳ್ಳಿ. ಅನೆಸ್ಥೀಶಿಯಾ ಡೋಸೇಜ್ ಟೆಸ್ಟ್ ಏನಾಯ್ತು ಸರ್? ಅದಕ್ಕೆ ಸರಿಯಾದ ಕೇಸು, ಸೂಟಬಲ್ ಪೇಷಂಟು ಸಿಕ್ಕಿಲ್ಲ ಸರ್. ಡಾಕ್ಟರ್ ಜಗದೀಶ್ ಸರ್, ಇದೆಲ್ಲ ಒಂದು ಸಿಲಿ ರೀಸನ್ಸ್ ಅನ್ಸಲ್ವಾ? ಹಾಗಂತ ಭಿಕ್ಷುಕರನ್ನ ಬಿಕಾರಿಗಳನ್ನ ಅಡ್ಮಿಟ್ ಮಾಡ್ಕೊಂಡ್ರೆ ರೆಪ್ಯುಟೇಷನ್ ಹೋಗಲ್ವಾ? ಡಾಕ್ಟರ್, ಪ್ಲೀಸ್ ಡೂ ಸಮಥಿಂಗ್. ಸಕ್ಸಸ್ ಆದರೆ ಅಪ್ರೂವಲ್ ತಗೋಬೇಕು, ಪೇಟೆಂಟ್ ಸಿಗುತ್ತೆ, ನಮ್ಮ ರಿಸರ್ಚ್ ಸೆಂಟ್ರಿಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಗಿವ್ ಮಿ ಸಮ್ ಟೈಮ್ ಸರ್. ಐಲ್ ವೇಟ್ ಫಾರ್ ಯು. ಥ್ಯಾಂಕ್ ಯು ಸರ್, ಬರ್ತೀನಿ.
She's like a superwoman, don't ever mess with the hay. But I wanna go in the battle, she's in your Hey! Oh! ದೌರ್ಜನ್ಯಕ್ಕೆ ಹೆದರಿ ಮೂಲೆ ಗುಂಪಾಗೋ ಹೆಣ್ಮಕ್ಳಲ್ಲಿ ನಾನಿಲ್ಲ. ಈಗೇನಾದ್ರೂ ನನ್ ಸವಾಸಕ್ ಬಂದ್ರೆ ಅಷ್ಟೇ. ಹೆಣ್ಮಕ್ಳು ಅಂದ್ರೆ ನೀವಾಡ್ಸೋ ಗೊಂಬೆ ಅಲ್ಲ. ಹೆಣ್ಮಕ್ಳು ಅಂದ್ರೆ ಬೆಳಕು, ಹೆಣ್ಮಕ್ಳು ಅಂದ್ರೆ ದಾರಿ. ಹೆಣ್ಮಕ್ಳು ಗೌರವ ಕೊಟ್ರೆ ಮನೆಗ್ ಸೇರ್ತಾರೆ, ಇಲ್ಲ ಅಂದ್ರೆ ಸ್ಮಶಾನಕ್ ಸೇರ್ತಾರೆ. ಮಗನೇ ಕಾಫಿ ತರ್ಲೇನೋ? ಸ್ವಲ್ಪ ತರ್ತೀನೋ? ಬೇಡ ಅಂತ ಹೇಳಲಿಲ್ವಾ? ಫೋನಲ್ಲಿ ಮಾತಾಡ್ತಾ ಇದೀನಿ. ಯಾ ಓಕೆ. ಸ್ವಲ್ಪ ತಡ್ಕೋ, ಇನ್ನೇನು ಡಾಕ್ಟರ್ ಬಂದು ಹಿಂಗ್ ನುಗ್ತಾ ಇದ್ದೀರಾ? ಏನಾಗ್ಬೇಕಾಗಿತ್ತು? ತುಂಬಾ ಹೊಟ್ಟೆ ನೋವು ಅಂತ ಒದ್ದಾಡ್ತಾಳ. ಸ್ವಲ್ಪ ಡಾಕ್ಟರ್ ಕರಿಯಪ್ಪ. ನೀನ್ ಕರೆದ ತಕ್ಷಣ ಬರಾಕೆ ಇದೇನು ಗೌರ್ಮೆಂಟ್ ಆಸ್ಪತ್ರೆನಾ? ಮೊದಲು ದುಡ್ಡು ಕೊಟ್ಟು ಆಮೇಲೆ ಬರ್ತಾರೆ. ನಡಿ ನಡಿ. ಹೇಳ್ಬೇಡಪ್ಪ, ನಿನ್ ಕಾಲು ಮುಗಿತೀನಿ. ಡಾಕ್ಟರ್ ಕರಿಯಪ್ಪ. ಏನಂತೆ ಸರ್? ಹಂಗೆ ಒಳಗಡೆ ಹೋಗ್ತಾನೆ ಇದಾರೆ ಸರ್ ಅವರು. ನೋಡಿ ಡಾಕ್ಟ್ರೆ, ನನ್ನೆಂದ ಹೊಟ್ಟೆ ನೋವು ಅಂತ ಒದ್ದಾಡ್ತಾಳೆ. ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಆಯ್ತಾಯ್ತು ಪುಣ್ಯ ಬರುತ್ತೆ. ಆಯ್ತು. ಏಯ್ ಬಾಯ್ಲೆ ಸರ್, ಇವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡು. ಹುಷಾರು. ನೀವು ಹೋಗಿ ಅಮ್ಮ. ನಿನ್ಗೆ ಒಳ್ಳೇದಾಗ್ಲಪ್ಪ. ಬನ್ನಿ ಅಮ್ಮ, ಹುಷಾರಾಗಿ ಬನ್ನಿ. ಹೀಗೆ ಹೀಗೆ ಈಗ ಬಿಹೇವ್ ಮಾಡೋದು ಇಲ್ಲ ಸರ್, ಅದು ಆಯ್ತು ಹೋಗು. ಎಲ್ಲ ಒಳ್ಳೇದಾಗುತ್ತೆ, ಸಮಾಧಾನ ಮಾಡ್ಕೊ. ಬನ್ನಿ ಡಾಕ್ಟರ್, ಕೂತ್ಕೊಳ್ಳಿ. ಅನಸ್ತೀಶಿಯಾಗೆ ಸೂಟಬಲ್ ಪೇಷಂಟ್. ಸರ್ ಪ್ಲೀಸ್ ಬೇಡ ಸರ್, ಇಟ್ಸ್ ವೆರಿ ರಿಸ್ಕಿ. ಇಂಜೆಕ್ಷನ್ ನಾನೇ ಕೊಡ್ಲೋ ಇಲ್ಲ ನೀವು ಕೊಡ್ತೀರೋ? ಸಾರಿ ಸರ್. ನೋ ನೋ ಪ್ರಾಬ್ಲಮ್, ಇಟ್ಸ್ ಜಸ್ಟ್ ಅನ್ ಇಂಜೆಕ್ಷನ್.
ಅಜ್ಜಿ ನೀವು ಆಚೆ ಹೋಗಿ ಕೂತ್ಕೊಳ್ಳಿ. ಯಾಕಪ್ಪ ಪಾಪ ನನ್ನ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ಲು. ಇವಳ ಜೊತೆ ನಾನು ಇಲ್ಲೇ ಇರ್ತೀನಿ. ಇಲ್ಲ ಅಜ್ಜಿ, ಹಾಗೆಲ್ಲ ಕೂರಂಗಿಲ್ಲ. ಇಂಜೆಕ್ಷನ್ ಮಾಡಬೇಕು, ಇನ್ಫೆಕ್ಷನ್ ಆಗುತ್ತೆ. ಡಾಕ್ಟ್ರು ಬೇರೆ ಇಲ್ಲ, ಖರ್ಚು ಮೇಲೆ ಖರ್ಚು, ಅರ್ಥ ಮಾಡ್ಕೊಳ್ಳಿ. ಓ ಹಂಗ? ಹ್ಞೂ ಸರಿ, ಹುಷಾರಾಗಿ ನೋಡ್ಕೋಬೇಕು. ಏನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊತೀನಿ. ನೀವು ಹೋಗಿ ಆಚೆ ಕೂತ್ಕೊಳ್ಳಿ. ಸರಿ. ದೇವ್ರೆ, ನನ್ನ ಸೊಸೆಗೆ ಚೆನ್ನಾಗಿಡಪ್ಪ. ನಾನು ನಿನಗೆ ಕನ್ನಡ ಕಲ್ಸ್ಕೊಡ್ಲಾ? ಕನ್ನಡ ಕನ್ನಡ ಅಲ್ಲ, ಕನ್ನಡ. ಕನ್ನಡ. ಹಾ, ಕನ್ನಡ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನ್ನು ಮಾತಾಡಿದೆ. ಕ್ಯಾ 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 ಅಲ್ಲ, ನಿನಗೆ ಕನ್ನಡ ಕಲ್ಸೋಷ್ಟೊತ್ತಿಗೆ ನಾನು ಹರಾರ ಅಂದಿರ್ತೀನಿ. ಅಮ್ಮ, ಅಮ್ಮ, ಆಮೆ, ಕನ್ನಡ ಕನ್ನಡ, ಅವನಿಗೆ ಕನ್ನಡ, ನಾನು ಎಕ್ಕಡ. ಯಾರು ಯಾರು ಗೀಚಿ ಹೋದ ನನ್ನ ಹಳೆ ಬರ. ಪಾಪ ಹುಷಾರಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಕಡೆ ಯಾರು ಇಲ್ವೇನೋ. ಅಜ್ಜಿ, ಅಜ್ಜಿ, ನಿನ್ ಸೊಸೆ ಸತ್ತೋದ್ಲು. ಅಜ್ಜಿ, ಏನಾಯ್ತು? ನೀವ್ಯಾರು? ಎಲ್ಲಿಂದ ಬಂದ್ರಿ? ನಾನು ಇವಳಿಗೆ ಹೊಟ್ಟೆ ನೋವು ಅಂತ ಕರ್ಕೊಂಡು ಬಂದೆ. ಇವರು ಒಳಗಡೆ ಕರ್ಕೊಂಡು ಹೋದ್ರು. ಈಗ ನೋಡಿದ್ರೆ ಸಾಯಿಸಿ ಹೆಣ ಮಾಡಿ ಹೊರಗಡೆ ಹಾಕೋರೆ. ಇವರನ್ನು ಅಡ್ಮಿಟ್ ಮಾಡ್ಕೊಂಡಿರುವ ದಾಖಲೆಗಳೇ ಇಲ್ಲ. ಪೇಷಂಟ್ ಹೆಸರಲ್ಲಿ ಫೈಲೇ ಇಲ್ಲ. ಇವರನ್ನ ಅಟೆಂಡ್ ಮಾಡಿರುವ ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ. ಈಕೆ ಸಾವಿಗೆ ಕಾರಣ ಗೊತ್ತಿಲ್ಲ. ಈ ಸಂಸ್ಥೆ ಶಂಕರ್ ಪ್ರಸಾದ್ ಅವ್ರಿಗೆ ಸೇರಿತ್ತು. ಇದರ ನಿರ್ದೇಶಕರು ಅವರ ಪುತ್ರ ಜೆಕೆ. ಘಟನೆ ನಡೆದು ಇಷ್ಟ ಹೊತ್ತಾದ್ರೂ ಅವ್ರು ಯಾರ ಸುಳಿವೂ ಇಲ್ಲ. ಸರ್, ನೇರವಾದ ಪ್ರಶ್ನೆ, ಇದು ನಿಮ್ಮ ಒಡೆತನದಲ್ಲಿರುವಂತಹ ಸಂಸ್ಥೆ. ಇದ್ರ ಮೇಲೆ ನಿಮ್ಮ ರಿಯಾಕ್ಷನ್ ಏನು? ಪರಿಹಾರ ಏನು? ಅದಕ್ಕೆಲ್ಲ ಕಾನೂನಿದೆ, ನಾವು ಅದಕ್ಕೆ ತಲೆ ಬಾಗ್ತೀವಿ. ನಿರ್ದೇಶಕರು ನೀವೇ. ಇದ್ರ ಹೊಣೆ ಹೊತ್ತು ರೆಸಿಗ್ನೇಷನ್ ಕೊಡ್ತೀರಾ? ಇಂಡಿಯಾ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆದ ತಕ್ಷಣ ಪ್ರೈಮ್ ಮಿನಿಸ್ಟ್ರು ಇಲ್ಲ ಬೇರೆ ಮಿನಿಸ್ಟ್ರು ರಿಸೈನ್ ಮಾಡ್ತಾರಾ? ಒಂದು ರೇಪು ಇಲ್ಲ ಹರಾಸ್ಮೆಂಟ್ ಆದ ಕೂಡಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ಮಿನಿಸ್ಟ್ರುಗಳನ್ನಾಗಲಿ ನೀವು ಬಿಟ್ಬಿಡ್ತೀರಾ? ಬಟ್ ಇದನ್ನ ಕರೆಕ್ಟ್ ಮಾಡ್ಕೋಬೇಕು ತಾನೆ? ನಾನಿಲ್ಲ ಅಂತ ಒಂದು ವಿಷಯ ಹಿಡ್ಕೊಂಡು ಶೇಮ್ ಇಂಡಿಯಾ ಶೇಮ್ ಬ್ಯಾಂಗ್ಳೂರ್ ಅಂತ ನೀವು ಮಾಡೋದನ್ನ ಬಿಡಿ. ನೀವುಗಳು ನಿಂಬಲ್ಲಾಗಿಲ್ವಾ? ಚಾನಲ್ ಮುಚ್ಬಿಟ್ರಾ? ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಜಾಯಿನ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಫೈಟ್ ಫಾರ್ ಇಟ್. ಕರೆಕ್ಟೆಡ್. ವೆರಿ ಗುಡ್ ಇಂದ್ರ. ಹುಡುಗಿರು ಅಂದರೆ ಹೀಗೆ ಡೈನಮಿಕ್ ಆಗಿರಬೇಕು. ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ನಥಿಂಗ್ ಟು ವರಿ. ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಜೊತೆ ಕ್ಯಾಮ್ರಾಮನ್ ಕುಮಾರ್ ಸಹ ಇದ್ದ ಸರ್. ಸೊ ಹಿ ಈಸ್ ಈಕ್ವಲಿ ಅಪ್ರಿಷಿಯೇಬಲ್. ಕುಮಾರ್, ವೆಲ್ ಡನ್. ಥ್ಯಾಂಕ್ ಯು ಸರ್. ಇಂದ್ರ, ನಿಮಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ನೆಕ್ಸ್ಟ್ ಮಂತ್ ಇಂದ ಯು ಆರ್ ಗೆಟಿಂಗ್ ಎ ಇನ್ಕ್ರಿಮೆಂಟ್. ಥ್ಯಾಂಕ್ ಯು ಸರ್. ಕುಮಾರ್, ನಿಮಗೂ ಅಷ್ಟೇನೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಯಜಮಾನರು ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಏಯ್, ಕೇಳಿ ಬರೋದು ಧರ್ಮ, ಕೇಳದೆ ಬರೋನ್ ಯಮ. ಕರೆ. ಏಯ್, ಬಿಡು ಅವ್ರನ್ನ.
ಸರಿ ಹೋಗಿ ಸರ್. ಹಾಸ್ಪಿಟಲಲ್ಲಿ ಏನೇನು ನಡೆದಿದೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಅದರ ಡೀಟೇಲ್ಸ್ ಎಲ್ಲ ಈ ಫೈಲಲ್ಲಿದೆ. ನಾಳೆ ಕೋರ್ಟ್ಗೆ ಈ ಫೈಲ್ಸ್ನೆಲ್ಲ ಸಬ್ಮಿಟ್ ಮಾಡ್ತೀನಿ. ನೀವೊಂದು ಹೇಳಿಕೆ ಕೊಟ್ಬಿಟ್ರೆ ಅಮೀನ್, ಕೇಳಕ್ ಮುಂಚೆ ಕೊಡೋದೇ ಧರ್ಮ. ಕೇಳಾದ್ಮೇಲೆ ಕೊಟ್ರೆ ಭಿಕ್ಷೆ ಅನ್ನಿಸ್ಕೊಡುತ್ತೆ. ಓಕೆ. ಈ ನೋಟ್ ಬ್ಯಾನ್ ಆದಮೇಲೆ 2000ಕ್ಕೆ 3000ಕ್ಕೆಲ್ಲ ಬ್ಯಾಂಕಲ್ಲಿ ಕ್ಯೂ ನಿಂತು ಬೇಜಾರಾಗಿ ಹೋಗಿತ್ತು. ಸೊಸೆನ ಅಡ್ಮಿಟ್ ಮಾಡಿದ್ದಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಆಗಬೇಕು. ನಾನು ಹೇಳೋ ಪ್ಲ್ಯಾನ್ ಕರೆಕ್ಟಾಗಿ ಕೇಳ್ಕೊಳ್ಳಿ. ಟ್ರೀಟ್ಮೆಂಟ್ ಕೊಡೋಕ್ಕೆ ಅವತ್ತು ಡೇ ಡಾಕ್ಟ್ರ್ ಯಾರೂ ಇರಲಿಲ್ಲ. ನರ್ಸು ಅವಳು ಪ್ರೈಮರಿ ರಿಪೋರ್ಟಲ್ಲಿ ಜಾಸ್ತಿ ಪೇಯ್ನ್ ಅಂತ ಮಾತ್ರ ಬರೆದಿದ್ದಾಳೆ. ಅದಕ್ಕೆ ಅನಸ್ತೀಶಾ ಕೊಟ್ಟಿದ್ದಾರೆ. ದಟ್ ವಿ ಕ್ಯಾನ್ ನಾಟ್ ಚೇಂಜ್ ಬಿಕಾಸ್ ರಿಪೋರ್ಟಲ್ಲಿದೆ. ಈಗ ರೇಪ್ ಆಗಿದೆ, ಆದರೆ ಹಾಸ್ಪಿಟ್ಲಲ್ಲ. ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ ಆಗಿದೆ. ಒಂದು ಅಜ್ಜಿದು ಸ್ಟೇಟ್ಮೆಂಟ್ ಬೇಕು. ಆಮೇಲೆ ಇನ್ವೆಸ್ಟಿಗೇಷನ್ನು ಅದು ಇದು ಅಂತ ಟೈಮ್ ಎಳೆಯುತ್ತೆ. ಅಜ್ಜಿದು ಬಾಯಿ ಮುಚ್ಚಿಸಿ. ಆ ರೇಪ್ ಮಾಡಿದಾನಲ್ಲ ನಿಮ್ಮ ವಾರ್ಡ್ ಬಾಯ್, ಅವನ ಫ್ಯಾಮಿಲಿನ ಒಪ್ಪಿಸಿ. ಅವನೇ ಇಂಜೆಕ್ಷನ್ ಕೊಟ್ಟಿದ್ದು ಅಂದರೆ ಪ್ರಾಬ್ಲಮ್ ಏನಾಗಲ್ಲ. ಇವಿಷ್ಟು ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಮ ಇಮೇಜ್ಗೊಂದು ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ದಟ್ ಯು ಕ್ಯಾನ್ ಕರೆಕ್ಟ್ ಇಟ್. ಬಟ್ ನೀವು ನಿಮ್ಮ ಸಂಸ್ಥೆ ಎರಡೂ ಸೇಫ್ ಆಗ್ತೀರಾ. ಓಕೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಊರ್ ಬಿಟ್ಟೋಗೋ ಅಂತ ತಪ್ಪು ನಾವೇನ್ ಮಾಡಿಲ್ಲ. ಹಾಗಂತ ಇಲ್ಲೇ ಇದ್ದು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನನ್ನು ಬ್ಲೇಮ್ ಮಾಡಬಾರ್ದು. ನೀವು ಮಿನಿಸ್ಟರ್ ತಾನೇ, ನಿಮ್ ಕೈಲಿ ಆಗದೆ ಇರೋದೇನಿದೆ? ಒಂದ್ ಮಾತು ಹೇಳ, ಹುಚ್ಚೆ ಕಚ್ಚೆ ಎರಡನ್ನೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ನಾವು ದ್ವೇಷಿಸೋರು, ಹತ್ರ ಇದ್ದಷ್ಟು ಕೋಪ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೆ. ಮಿನಿಸ್ಟರ್ ಹೇಳಿದ್ದು ಸರಿ. ಇನ್ಸಿಡೆಂಟ್ ಆದ್ಮೇಲೆ ಕಂಟ್ರಿಯಿಂದ ಹೊರಗಿದ್ದು ಸೇಫ್ ಆಗಿರೋ ಇನ್ಸಿಡೆಂಟ್ಸ್ ತುಂಬಾ ಇದೆ. ನಾನು ನಿಮ್ಮ ಮೇಲೆ ಇಟ್ಟಿರೋ ನಿಯತ್ಗೆ ನಾನೀಗ ನಿಮ್ಗೆ ಇಷ್ಟೇ ಮಾಡೋದಕ್ಕೆ ಸಾಧ್ಯ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒಂದು ವಿಷಯ, ನಾವಿವತ್ತು ಮೀಟ್ ಮಾಡಲಿಲ್ಲ. ಗಾಟ್ ಇಟ್? ಡ್ಯಾಡ್, ಗೊತ್ತಾಯ್ತು. ಡೋಂಟ್ ವರಿ. ನೀನು ಸ್ವಲ್ಪ ದಿನ ಹೊರಗಡೆ ಇರು, ಆಮೇಲೆ ಕರ್ಸ್ಕೊಳ್ತೀನಿ. ಬಟ್ ನೀವು ಡ್ಯಾಡ್ ಒಬ್ರೆ? ಡೋಂಟ್ ವರಿ, ಐಲ್ ಮ್ಯಾನೇಜ್. ಓಕೆ ಡ್ಯಾಡ್, ಐಲ್ ಮಿಸ್ ಯು. ಐಲ್ ಮಿಸ್ ಯು ಲಾಟ್. ಐ ಲವ್ ಯು. ಐ ವಿಲ್ ಮಿಸ್ ಯು ಟು. ಹಲೋ ಮಗ, ಬಾಡಿ ಪೇನ್ ಅಂತಿದ್ದಲ್ಲ, ಏನು ಮಾಡಿದೆ? ಐಡಿಯಾ ಮಾಡಿದ್ದೀನಿ. ಏನು ಜೀವನನೇ ಬದಲಾಗಕ್ಕ? ಅಲ್ಲಪ್ಪ, ಈ ಬಾಡಿ ಪೇನ್ನ ಹೋಗ್ಸ್ಕೊಳ್ಳೋದಕ್ಕೆ. ಏನದು? ಬ್ಯಾಂಕಾಗಿ ಟೂರ್ ಹಾಕ್ಬಿಟ್ಟು ಇಡೀ ಬಾಡಿನ ಹೋಲ್ಸೇಲ್ ಆಗಿ ಅನ್ನನ್ನ ಸ್ಯಾಂಡ್ವಿಚ್ ಮಚಾಚಿಗೆ ಬಿಟ್ಬಿಡೋಣ ಅಂತ. ಲೇ, ಜಾಂಗೀರ್ ತಿನ್ನೋನ್ಗೆ ಸ್ಯಾಂಡ್ವಿಚ್ಚಾ? ನೋಡ, ಹಂಗಲ್ಲ ಕಣ. ಎಷ್ಟು ದಿವಸ ಅಂತ ಬರೀ ಜಿಲೇಬಿ ಜಾಂಗೀರ್ ತಿನ್ಕೊಂಡಿರೋದಪ್ಪ. ಆವಾಗ ಕೋಡು ಬಳೆ ಚಕ್ಲಿ ಟೇಸ್ಟ್ ಮಾಡ್ಬೇಕಲ್ವಾ? ಹೇ, ವಾಟ್ಸಪ್ ಗೈಸ್ ಬಂದ್ರು. ಅದು ಏನಿಲ್ಲ, ಸಾಹೇಬ್ರು ಬ್ಯಾಂಕಾಗ್ ಹೋಗಿ ಮಸಾಜ್ ಮಾಡಿಸ್ಕೋಬೇಕಂತೆ. ಚೋಡ್ತವನೆ. ಹೌದಾ? ಅದ್ರಲ್ಲೇನಿದೆ? ಏನೋ ವರ್ಕೌಟ್ ಆಗಿದೆ. ನೀವು ರೆಡಿಯಾಗಿ, ನಾವ್ ಎಲ್ರೂ ಬ್ಯಾಂಕಾಕ್ ಹೋಗೋಣ. ಜೋಕ್ ಏನೋ ಚೆನ್ನಾಗಿದೆ, ಬಟ್ ಎಲ್ಲಿಂದ ನಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.
ಒಂದು ಕೆಲಸ ಬಂದಿದೆ. ಅರ್ಜೆಂಟ್ ಆಗಿ ನಾಳೆನೆ ಹೋಗ್ಬೇಕು. ಕನಸಿಗೆ ಬಂದ ಬ್ಯಾಂಕಾಕು ಇಷ್ಟು ಬೇಗ ಮೈ ಕೈಗೆ ಸಿಗುತ್ತೆ ಅಂತ ಗೊತ್ತೇ ಆಗ್ತಿಲ್ಲ. ಈಗೇನು ಕನಸು ನನಸು ಒಂದು ಅರ್ಥ ಆಗ್ತಾ ಇಲ್ವಲ್ಲೋ. ಮಗ ಒಂದು ಸ್ವಲ್ಪ ಆ ಕಡೆ ತಿರುಗು. ನನಸು ಕಣೋ ಇಲ್ಲಿಂದ ಬಿಟ್ರೆ ಬ್ಯಾಂಕ್ ಕಣೋ. ಮಸಾಜ್ 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 ಏರ್ಪೋರ್ಟಲ್ಲೇ ಹಿಂಗ ಅವ್ರೆ, ಇನ್ನು ಬಸ್ ಸ್ಟ್ಯಾಂಡಲ್ಲಿ ಹೆಂಗ ಇರ್ಬೋದು. ಅದು ಯಾವ ಪುಣ್ಯಾತ್ಮ ಕಟ್ಸಿದ್ನೋ, ಅದು ಯಾವ ಸರ್ಕಲ್ ಮಾರಮ್ಮ ಇವ್ನ ಕನ್ಸಲ್ಲಿ ಬಂದು ಇಂಥದ್ದೊಂದು ಜಾಗದಲ್ಲಿ ಇಂಥದ್ದೊಂದನ್ನು ಕಟ್ಸು ಅಂತ ಹೇಳಿದ್ಲೋ. ಕಲ್ಲು ಮಣ್ಣು ಕಟ್ಟಿಗೆ ಏನು ಬಳಸೇ ಇಲ್ಲ ಕಣ, ಬರೀ ಗಾಜು ರಾಡಲ್ಲೇ ಕಟ್ಬಿಟ್ಟವನೆ. ಹೋಯ್ತಾ ನೆನಪು ಮಾಡು, ಬನ್ನಿನ್ನೂ ಚಡ್ಡಿ ಒಣಗಾಕೋದಕ್ಕೆ ಒಂದೆರಡು ರಾಡನ್ನ ಹಂಗಂಗೆ ದೇಹಬ್ಕೊಂಡು ಹೋಗ್ಬಿಡೋಣ. ಅಲ್ಲ ಕಣ, ಇಂಥ ಒಂದು ಸುಂದರವಾದ ಕಟ್ಟಡಕ್ಕೆ ದೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಲ್ಲಲ್ಲಿ ದೃಷ್ಟಿ ಗೊಂಬೆಗಳ ಥರ ಹುಡುಗಿನ ಬೇರೆ ಬಿಟ್ಟವನೆ. ಅಲ್ಲೋಡು ಅಮ್ಮ, ಅಲ್ಲೋಡು ಬರೀ ಚಡ್ಡಿ ಹಾಕೊಂಡ್ಬಿಟ್ಟವಳೆ. ಅಪ್ಪಿ ತಪ್ಪಿ ಇವಳೇನಾದ್ರೂ ನಮ್ಮೂರಲ್ಲಿದ್ದಿದ್ರೆ ಇವ್ರ ಅವ್ವ ಚಡ್ಡಿ ಹಾಕೊಳಕ್ಕೆ ಬಿಡ್ತಾ ಇದ್ಲ. ಅವ್ರವ್ವ ಬಿಟ್ರು ನಿಮ್ಮಂತ ಪೋಲಿ ಹುಡುಗರು ಬಿಡ್ತಾ ಇದ್ರ? ಹೇಳು ಅಪ್ಪ ಪೋಲಿ. ಲವ್ ಕಾಗೆ ಅದಿರ್ಲಿ, ನಿನ್ನ ಫ್ರೆಂಡ್ ಯಾರೋ ರಘು ಬರ್ತೀನಿ ಅನ್ನಲ್ಲ, ಎಲ್ಲವನು? ಅವನ ಹೆಸರು ರಘು ಇರ್ಬೋದು, ಆದ್ರೆ ಅವನ ಬಗ್ಗೆ ಅಪ್ಪಿ ತಪ್ಪಿನೂ ಹಗುರವಾಗಿ ಮಾತಾಡ್ಬೇಡ. ಯಾಕಂದ್ರೆ ಅವನು ಒಂದ್ಸಲ ಮಾತು ಕೊಟ್ರೆ ಮುಗೀತು. ಅವನು ಮಾತು ಕೊಟ್ಟ ತೀರ ಮಗ ತೀರ ಬಂದೇ ಬರ್ತಾನೆ. ನಾವಿನ್ನು ಏರ್ಪೋರ್ಟ್ ಒಳಗಡೆ ಇದ್ದೀವಲ್ವಾ, ಅವನು ಆಚೆ ಕಡೆ ಇರ್ತಾನೆ. ನಡಿ ಹೋಗೋಣ. ಒಳಗಡೆ ಹಿಂಗದೆ ಹೊರಗಡೆ ಎಲ್ಲ ನಿನ್ನ ಫ್ರೆಂಡ್ ಬರ್ತಾನೆ ಅಂದಲ್ಲ. ಗೇಟ್ ನಂಬರ್ 10 ಆಚೆ ಇರ್ತೀನಿ ಅಂತ ಹೇಳಿದಾನೆ, ಕಾಯ್ತಾ ಇರ್ತಾನೆ, ಬಂದೇ ಬರ್ತಾನೆ. ನೀನು ಬಾ. ಹಲೋ ಸುಬ್ಬು. ಅಯ್ಯೋ ಪತಿ ರಘುಪತಿ, ಮೀಟ್ ಮೈ ಫ್ರೆಂಡ್ ಹರ್ಷ ಪತಿ ರಘುಪತಿ. ಓಕೆ, ಒಳಗಡೆ ನೋಡಿ ಎಷ್ಟೊಂದು ತಣ್ಣಗಿತ್ತು, ಇಲ್ಲಿ ಹೊರಗಡೆ ಹಾಕ ಗುಮ್ಮುತ ಐತೆ. 3 ಜನ ಅಂದ್ರಿ, ಇಬ್ರು ಬಂದಿದ್ದೀರಾ? 3ನವರಲ್ಲಿ ಇಬ್ರ? ಪಲ್ಲಕ್ಕಿಗಳೇ ಬಂದಿದೀವಿ ಅಂದ ಮೇಲೆ ಇನ್ನು ಉತ್ಸವ ಮೂರ್ತಿ ಬರ್ದೇ ಇರುತ್ತೇನೋ. ಇನ್ನೇನು ಬರುತ್ತೆ ನೋಡ್ಕೋ, ಎದೆ ಹೊಡ್ಕೊಂಡು ಸಾಯ್ಕೋ. ಬಂದ್ರು ನೋಡು, ಇವರೇ ನಮ್ಮ ಬಾಸ್ ಮುನ್ನಾ ಬಾಯ್. ಮುನ್ನಾ ಬಾಯ್? ನೋ, ಮುನ್ನಾ ಬೆಹನ್. ಇನ್ನಂತವರ ಪಾಲಿಗೆ ಬೆಹನ್, ಆದ್ರೆ ನಮ್ಮಿಬ್ಬರ ಪಾಲಿಗೆ ಬಾಯ್. ಇವರು ಯಾವ್ದ್ರಲ್ಲಿ ಯಾವ್ದೇನು ಕಮ್ಮಿ ಇಲ್ಲ, ಗಂಡಸರಿಗಿಂತ ಒಂದ್ ಕೈ ಜಾಸ್ತಿ. ಬಾಸ್ ಇದು ಏನ್ ಫೋಟೋ ಆಗಿರ್ಲಿ, ನನ್ಗೇನು, मैं किसी की बाप से नहीं डरती हूँ. ನಾನು ಹೇಳಿಲ್ವಾ? ವೆಲ್ಕಮ್ ಟು ಬ್ಯಾಂಕಾಕ್ ಸಿಸ್ಟರ್. ಸಿಸ್ಟರ್ ಅಲ್ಲ ಕಣ, ಬಾಯ್ ಮುನ್ನಾ ಬಾಯ್. ಮತ್ತೆ ಬೀಡಿ ಸೇರ್ತಾ ಇದಾರೆ. ಬೀಡಿ ಮಾಡಿರೋದು, ವಾಗ್ಯ ಬಿಡೋದು, ಇದೆಲ್ಲ ಬರೀ ಟ್ರೇಲರ್. ಇನ್ನು ಬೆಂಕಿ ಎಲ್ಲ ಬಿಡ್ತಾರೆ. ಸಿನಿಮಾ ಅಪಿ ಬಾಕಿ ಹೇ. ನೋ ಅಲ್ಲ, ಎಲ್ಲ ನಿನ್ ಟ್ಯಾಕ್ಸ್ ಅಲ್ಲಿ ನಿಂತಿದೆ. ನಡಿಯಪ್ಪ ಹೋಗೋಣ. ಕಾರ್ ಕುಂಡಿ ಎಬ್ಸೋ. ಏ ಕೀ ಕೊಡೋ. ಇದು ಇಂಡಿಯಾ ಅಲ್ಲಮ್ಮ. ಈಗ ಏನಪ್ಪ, ನಮ್ಮ ಲೈಸೆನ್ಸು ಇಲ್ಲಿ ನಡೆಯಲ್ಲ ಅಂತ ತಾನೆ. ಆದ್ರೆ ನಮ್ಮ ಬಾಸ್ ಹತ್ರ ಇಂಟರ್ನ್ಯಾಷನಲ್ ಲೈಸೆನ್ಸ್ ಇದೆ. ನೀನ್ ಏನು ಯೋಚನೆ ಮಾಡ್ಬೇಡ, ಕೊಡು ಬಾಸ್ ತಕೊಳ್ಳಿ. ಬಾ, ನೀನು ಮುಚ್ಕೊಂಡು ಲಗೇಜ್ನ ಡಿಕ್ಕಿನಲ್ಲಿ ಲೋಡ್ ಮಾಡು. ಈಗ ನಾನು ಬೇಗ ಕೈ ಮುಗಿದು ಏರು, ಇದು ಬ್ಯಾಂಕ್ ಆಗತ್ತೆ ಏರು. ನೀನು ಮುಚ್ಕೊಂಡು ನಡ್ರಿ ಮೇಡಮ್. ಓಕೆ, ಹಲೋ ಅಣ್ಣ, ಇದು ಬ್ಯಾಂಕಾಕ್, ಇಂಡಿಯಾ ಅಲ್ಲ. ಇಳಿಸಪ್ಪ, ಇಲ್ಲಿ ಕಣ. ಏನ್ ಬಿಸಿಲ ಮರ ಇದು, ಕೆಳಗಡೆ ಇಳಿಸು. ಬಳ್ಳಾರಿ ಬಿಸಿಲು ಎಷ್ಟೋ ವಾಸಿ. ಇಲ್ಲೇ ಅಪ್ಪ, ಇಳಿಸು ಇಳಿಸು ಕೆಳಗಡೆ. ಬಾ ಬಾ ಬಾ. ಇಲ್ಲೇ 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 ಇಳಿಸು.
ನಮ್ಮ ಸಂಪ್ರದಾಯ ಯಾವ ಇವು ಇರ್ತವೆ ಊರಲ್ಲಂತೂ ನಮ್ಮ ಬದುಕು ಉತ್ತರ ಆಗ್ಲಿಲ್ಲ ಬ್ಯಾಂಕ್ ಉತ್ತರ ಆಗ್ಲಿ ಅಂತ ಬೇಡ್ಕೊಂಡ್ ಬಲಗಾಲ ಆಯ್ತು ಹೆಂಗೋ ಬಾರಪ್ಪ ಬಾ. ಆಹಾ ಗಿಡದಲ್ಲಿ ಹಣ್ಣು ಬಿಟ್ಟಂಗೆ ಬಲ್ಪ್ ಇದೇನಾವಿರೋ ಜಾಗ? ಟಾಯ್ಲೆಟ್ ಒಂದು ದೇಪ್ಕೊಂಡು ಹೋಗ್ಬಿಡ್ಬೇಕು. ಅಮ್ಮ ಮನೆಯೋ ಅರಮನೆಯೋ ಏನೇನೋ ಅಂತ ಊರಿಗೆ ನಾನು ದೇಪ್ಕೊಂಡು ಹೋಗ್ಲಪ್ಪ. ಲಗೇಜ್ ಚಾರ್ಜ್ ಎಷ್ಟು ಕೊಡ್ಬೇಕಾಗುತ್ತೆ? ಹೇಗಿದೆ ರೂಮ್? ಒಳ್ಳೆ ಮ್ಯೂಸಿಯಂ ತರ ಇದೆ ಕಣ. ನೋಡಕ ಬಂದವರು ಟಿಕೆಟ್ ಕೊಟ್ಟು ನೋಡ್ಬೋದು. ಅಮ್ಮ ಸಿಕ್ಕಾಪಟ್ಟೆ ಮೈ ಕೈ ನೋವ್ತಾ ಇದೆ. ನಾವು ಸ್ವಲ್ಪ ಹಿಂಗೆ ದಬಾಕೊಂಡ್ಬಿಡ್ತೀವಿ. ನಾವು ರಿಲ್ಯಾಕ್ಸ್ ನಲ್ಲಿ ಇರ್ತೀವಿ. ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಅದ್ ಸರಿ, ಮಂಕಳಕ್ ಮಂಚ ಇಷ್ಟವಪ್ಪ? ಒಂದೇ ಮಂಚ ತೆಗೆದು ಮಕ್ಕ ಕೊಡ್ಬಿಡ್ತೀನಿ. ನಾನು ಇವನು ಏನು ಮಾಡೋದ? ಅವರು ಹುಡುಗ ಅಲ್ವಾ? ಸಾರಿ ಸಾರಿ ಸಾರಿ. ಅಲ್ಲ ಕಣ, ಮೇಡಮ್ ಅವ್ರೇನೋ ಒಂದು ಮಂಚ ಲೀಸ್ಗೆ ಹಾಕತ್ತಾರೆ. ನಾನು ಇವನು ಎಲ್ಲಿ ದಬಾಕೊಳ್ಳೋದು ಅಂತ. ಐತಲ್ಲಪ್ಪ ಕಬಡ್ಡಿ ಆಡೋ ಜಾಗ. ಸಾಕು ಬಿಡಪ್ಪ, ಮಲ್ಕೊಳಕ್ಕಂತೂ ಒಂದು ಜಾಗ ಆಯ್ತು, ನೋಡ್ಕೊಳ್ಳೋದಕ್ಕೆ ಒಂದು ಟಿವಿ ಅಂತ ಇದೆ, 1-2 ಮಾಡ್ಕೊಳಕ್ಕೆ ಅಂತ ಒಂದು ಜಾಗ ಇಟ್ಟಿದೀನಪ್ಪ. ಸಾಕಲ್ವಾ, ಇನ್ನೇನು ಬೇಕಾ? ಅಲ್ಲ ಕಣೋ, ದೇವ್ರ ಫೋಟೋನೇ ಇಲ್ವಲ್ಲೋ? ಯಾಕೆ ಮುಕ್ಕೊಳಕ? ಯಾಕಪ್ಪ ಯೋಚನೆ ಮಾಡ್ತೀಯ? ಬೆಳಗ್ಗೆ ಇವನು ಹಾಡ್ಸ್ಕೊಂಬರ್ತಾನೆ. ಅದು ಏನ್ ನೋಡಿ ಮುಕ್ಕೋತೀಯ? ಮುಕ್ಕಳಪ್ಪ. ಒಗಲಲ್ಲ, ಬೆಳಗ್ಗೆನೆ ಈ ಕಜ್ಜಿ ನಾಯಿ ನೋಡ್ಲಾ? ಮಿಸ್ಟರ್ ರಘುಪತಿ ಅವರೇ, ಬ್ಯಾಂಕಾಕ್ ಅಲ್ಲಿ ನಾವು ಕೆಲಸ ಮಾಡೋದಕ್ಕೆ ಅಂತ ಅದು ಯಾವ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನ ಸರ್ಚ್ ಮಾಡಿಟ್ಟಿದ್ಯಪ್ಪ? ಅವರು ಟ್ಯಾಕ್ಸಿ ಡ್ರೈವರ್. ಡ್ರೈವರ್. ಇವರು ವೇಟರ್. ಫಾರ್ ಮೀ ನೀವು ಕ್ಲೀನರ್. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಹಾಳಾಗಿ ಹೋಗ್ಲಿ. ನಮ್ಮೆಲ್ರಿಗೂ ಉಂಬಳಕ್ಕೆ ಏನು ವ್ಯವಸ್ಥೆ ಮಾಡಿದೀಯಪ್ಪ? ವೆನ್ ಯು ಕ್ಲೀನ್ ಯು ಗೆಟ್ ಟಿಪ್ಸ್. ನಾನು ತರೋ ಟಿಪ್ಸಿನ ದುಡ್ಡಿನಲ್ಲಿ ನೀವು 3 ಊಟ ಮಾಡ್ತೀರಾ? ಪತಿ ರಘುಪತಿ, ಊರಲ್ಲಿ 3 ಎಕರೆ ಜಮೀನಿದೆ ಕಣೋ. ಹಾಳಾದ ಚಿಕ್ಕ ದೊಡ್ಡಪ್ಪಂದ್ರೆ ಕೇಸ್ ಹಾಕೊಂಡು ಕೂತ್ಬಿಟ್ಟವ್ರೆ. ಅದೇನಾದ್ರೂ ಸೇಲ್ ಆಗಿ ದುಡ್ಡು ಬಂತು ಅಂದ್ರೆ ಇಡೀ ಬ್ಯಾಂಕ್ ಆಗ್ತೆ ಬೈ ಮಾಡೋವಷ್ಟು ಸಿಕ್ಕುತ್ತೆ ಕಣ. ಕತೆ ಹೇಳ್ಬೇಡವಾ? ಮುಂದಿನ ಪ್ರೋಗ್ರಾಮ್ ಏನಲ್ಲ? ಯಾಕ ಯೋಚನೆ ಮಾಡ್ತೀಯ? ನಮ್ಮ ರಘುಪತಿ ಇಲ್ವೇನೋ? ಏನು ಅನ್ಕೊಂಡ್ಬಿಡ್ತೀಯ? ಅವನ್ನ ದಿಕ್ಕಿಲ್ಲದವರಿಗೆ ದಿಕ್ಕು ತೋರಿಸೋದ್ರಲ್ಲಿ ಅವನು ಎತ್ತಿದ ಕೈ. ನಾಳೆ ಬೆಳಗ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಾನೆ. ಎಲ್ಲರೂ ಧೈರ್ಯವಾಗಿರಿ. ದಯವಿಟ್ಟು ಕ್ಷಮೆ ಇರಲಿ, ನನಗೆ ಫ್ಲೈಟಲ್ಲೇ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಗ್ಬಿಟ್ಟಿತ್ತು. ಆದ್ರೆ ತೊಳ್ಕೊಳಕ್ ನೀರಿಲ್ಲ ಅನ್ನೋ ಏಕಮಾತ್ರ ಕಾರಣಕ್ಕೆ ಆ ಕೆಲಸನ ಹಂಗಂಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದೆ. ನಾನು ಆ ಕೆಲಸನ ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವಿಬ್ಬರು ರಿಲ್ಯಾಕ್ಸ್ ಆಗಿರಿ. ಮುನ್ನಾಬಾಯಿ ಮೇಡಮ್, ಅದೇ ನಿಮ್ಮ ರೂಮ್. ಹೋಗಿ ಆ ಕಳೆ ಬೆರಳು ತೋರಿಸಿದ್ರೆ ಹಸ್ತಾನುಂಗೋರ್ತಾವ್. ತಮಿಗೆ ಬೇರೆ ಹೇಳ್ಬೇಕೆ? ಹೋಗಿ ಇಲ್ಲೇ ಇಲ್ಲಾದ್ರೂ ಒಂದು ಜಾಗ ಹುಡುಕಳಿ. ರಘುಪತಿ ಬೈ, ಅನ್ಲೋಡ್ ಮಾಡೋದಕ್ಕೆ ಒಂದು ಪ್ರಶಸ್ತವಾದ ಜಾಗನ ದಯವಿಟ್ಟು ತೋರಿಸಿ ಬನ್ನಿ. ಯಾಕ? ಸತ್ಯ, ನಮ್ಮವ್ರು ಯಾರು ಬಂದಿಲ್ಲ. ರಘುಪತಿ ಮಾಡ್ದಲ್ಲೋ ಕಿತಾಪತಿ. ದೊಡ್ಡದಾಗ ಕೆಲಸ ಕೊಡಿಸ್ತೀನಿ ಅಂತ ಇಂಡಿಯಾದಿಂದ ಬ್ಯಾಂಕಾಗಿ ಕರ್ಕೊಂಡ್ಬಂದು ಅದು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲೇ ಕ್ಲೀನರ್ ಕೆಲ್ಸಕ್ಕೆ ಹಾಕ್ಬಿಟ್ಟಲ್ಲ. ಬೇರೆ ಯಾವ್ದಾದ್ರೂ ಹೋಟ್ಲಲ್ಲಿ ಇದೇ ಕೆಲಸ ಮಾಡಿದ್ರೆ ಒಂದಿಷ್ಟು ಜನ ಪರದೇಶಗಳು ಬಂದಿರೋರು ಟಿಪ್ಸ್ ಆದ್ರೂ ಕೊಟ್ಟಿರೋರು. ಇಲ್ಲೋ ಬರೀ ನಮ್ಮವ್ರೆ ಮಸಾಜ್ಗೆ ಬಾರ್ಗೇನ್ ಮಾಡೋರು ನನಗೆ ಟಿಪ್ಸ್ ಎಲ್ಲಪ್ಪ ಕೊಡ್ತಾರೆ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಕಬಾಬ್ ಮೇಟಿ ಬಿಚ್ಕೊಂಡು ಓಡಾಡ್ ಚೇಟಿ. ಎಕ್ಸ್ಕ್ಯೂಸ್ ಮೀ, ಯು ವಾಂಟ್ ಎನಿಥಿಂಗ್ ಎಲ್ಸ್? ಬಿಲ್
ओके मास्टर जी बिल हाँ थैंक यू Bloody idiot fellow! Hey, come out! Hey, hello! I'm talking to you! Hello! Hey you, I'm talking to you! Out! Come on, get out! Bloody? Are you blind? Who gave you the license? Hey, ಏನೋ ಹಂಗ್ ನೋಡ್ತಾ ಇದ್ಯಾ? ಓ, ಮಾತು ಬರಲ್ವಾ? ಅಥವಾ ಭಾಷೆ ಬರಲ್ವಾ? If it would be damaged, who would have paid for that? क्या भाई? ಗೂಬೆ ನನ್ನ ಮಗನ್ ತಂದು ಎಲ್ಲ ಮೆಂಟಲ್ ಸವಾಸ ಛೇ
ಥ್ಯಾಂಕ್ ಯು ಸರ್. ಹೇಳಿ ಬಾಯ್. ಅಮೀನ್ ಬಾಯ್, ನನ್ಗನ್ಸುತ್ತೆ. ಏನನ್ಸುತ್ತೆ ಬಾಯ್? ನನ್ಗನ್ಸುತ್ತೆ ನಮ್ಮ ಟೀಮ್ ಯಾಕೋ ತುಂಬ ವೀಕ್ ಆಗಿದೆ ಅಂತ. ನಮ್ಮ ಟೀಮ್ಗೆ ಯಾರಾದರೂ ಡ್ಯಾಶಿಂಗ್ ಆ್ಯಂಡ್ ಬೋಲ್ಡ್ ಪರ್ಸ್ನಾಲಿಟಿ ಬೇಕು ಅನಿಸ್ತಾ ಇದೆ. ವಾಟ್ ಯು ಸೇ? ಯಾಕೆ ಬಾಯ್, ನಮ್ಮಲ್ಲಿ ಯಾರಾದರೂ ಕಡಿಮೆ ಅನ್ಸುತ್ತಾ? ಹಾಂ, ಹಾಗೇನಿಲ್ಲ. ಬಟ್ ಸ್ಟಿಲ್ ಐ ನೀಡ್ ಸಂಬಡಿ ಹೂ ಇಸ್ ಬೋಲ್ಡ್ ಡ್ಯಾಶಿಂಗ್ ಪರ್ಸ್ನಾಲಿಟಿ. ಎಲ್ಲಿಂದ ಅಂತ ಹೇಳಿ ಬಾಯ್. ರಷ್ಯಾ, ಆಸ್ಟ್ರೇಲಿಯಾ, ಚೈನಾ, ಜರ್ಮನಿ ಅಥವಾ ಇಟಲಿ? ನೋ ನೋ ನೋ. ಅದು ಹೇಳಿ ಬಾಯ್, ಯಾರಾದರೂ ಗೊತ್ತಿದ್ದಾರಾ? ಯು ರಿಮೆಂಬರ್ ಅವತ್ತು ಆಕ್ಸಿಡೆಂಟ್, ಡ್ರೈವರ್, ಟ್ಯಾಕ್ಸಿ, ಅವ್ಳಿಗೆ ಅವಳ? ಎಸ್, ಐ ಥಿಂಕ್ ಶಿ ಇಸ್ ವೆರಿ ಬೋಲ್ಡ್ ಅಂಡ್ ಡ್ಯಾಶ್. ಐ ನೀಡ್ ಹರ್. ವಾಟ್ ಈಸ್ ಹ್ಯಾಪನಿಂಗ್ ಯಾರ್? ಯಾರು ಯಾರು ಬಂದ್ರಪ್ಪ ಬ್ಯಾಂಕಾಕ? ನಮ್ಮ ನೋಡ್ಕೊಂಡು ಯಾವುದೋ ಪೂಟ್ಲ ಏರಿ ಬಂದ್ಬಿಟ್ಟವ್ರೆ. ಯಾರು? ಏನು ಬೇಕಾಗಿತ್ತು? ಒಂದು ಹುಡುಗಿ ಬೇಕು. ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಿದ್ರೆ, ಇಲ್ಲ ಮಾತು ಬರುತ್ತೆ ಅಂತ ಮಾತಾಡ್ತಿದ್ರೆ ನೀವು? ಅಲ್ಲ, ನನ್ನನ್ನೇನು ಆ ಥರ ಕೆಲಸ ಮಾಡೋನು ಅನ್ಕೊಂಡ್ಬಿಟ್ಟಿದ್ರೆ ನೀವು? ನಿಮಗೆ ಅದು ಯಾರು ಬೇಕಿತ್ತು, ಯಾಕೆ ಬೇಕಿತ್ತು ಅಂತ ಹೇಳಿ. ಟ್ಯಾಕ್ಸಿ ಡ್ರೈವರ್ ಹುಡುಗಿ. ಹುಡುಗಿ ಅಲ್ಲ, ಬಾಯ್. ಭಾಯ್ ನೈ, ಬೆಹೆನ್ ಬೆಹೆನ್. ಅದೇ ಸುಮ್ಮನೆ ಮರೆಯ, ನಿನಗೆ ಗೊತ್ತಾಗಲ್ಲ. ಬಾಸ್ ಇವ್ರು ಯಾರು ಸರ್? ಹಲೋ, ನೀವ್ಯಾರು ಹೇಳಿ? ಏನು ಬಂದ ವಿಷಯ? ಓ, ನೀನಾ? ಮೇಡಮ್, ಭಾಯ್ ನಿಮ್ಮನ್ನ Gotta start it. What a smart day. Gotta start it. ನೋ, ನಾಟ್ ಟುಡೇ. ಇವತ್ತು ನಾನು ಒಬ್ಬನೇ ಹೋಗ್ಬೇಕಾಗಿದೆ. ಐ ಸೆಡ್ ನೋ. ಪರ್ಸನಲ್. What is this?
ಈಗ ಹೇಳಿ, ನನ್ನನ್ನು ಯಾಕೆ ಬರಕ್ಕೆ ಹೇಳಿದ್ದು? ಹೇಳ್ತೀನಿ. ಏನು ತಗೊಂತೀರಾ? ಬೋಟಿ 2, ಲಿವರ್ 2, ತಲೆ ಮಾಂಸ 2 ಪ್ಲೇಟ್. ವೈಟೋ ಸರ್, ಆರ್ಡರ್ ಪ್ಲೀಸ್ ಸರ್. ಮಟನ್ ಲಿವರ್, ಇಂಟೆಸ್ಟೈನ್, ಬ್ರೈನ್, 2 plates. ವಾಟ್? ಗೋ ಗೆಟ್ ಇಟ್. ಓಕೆ ಸರ್. ಇಷ್ಟೆಲ್ಲ ನೀವು ಒಬ್ಬರೇ ತಿಂತೀರಾ? ಇದರಲ್ಲ ನಮ್ಮಿಬ್ರು ಪಂಟ್ರುಗಳು. ಇದೆಲ್ಲ ನಮಗೆ ಸೆಟ್ ಆಗೋದಿಲ್ಲ. ಬ್ಯಾಂಕಾಕ್ ಅಯ್ಯ ನೀನ್ ಫೋನಿಕಪ್ಪ ನೀನು. ಮತ್ತೆ ನಾವು ರೋಮಿಂಗ್ ಅಲ್ಲಿ ಇದೀವಿ. ರೋಮಿಂಗು ಲೋಕಲ್ಗೂ ವ್ಯತ್ಯಾಸ ಗೊತ್ತಿಲ್ದ್ರು. ಅನ್ಎಜುಕೇಟೆಡ್ हर्ष. हाय. सुब्बू, नाम तो सुना ही है ना? हाथ दीजिए. कैसे सुचता? साल कई कोई वास. ಏನು ತಗೊಂತೀರಾ? ಸೇಂದಿ ದೇಸಿ ತರ ಇದ್ರೆ ಓಕೆ. ಓಟಿ, ತಲ್ದಿಂಬು, ಬೇಬಿ ಯಾವ್ದಾದ್ರೂ ಓಕೆ. ಅದೆಲ್ಲ ಸಿಗಲ್ಲ. ಸ್ಕಾಚ್. ಕಾಚನ ಸ್ಕಾಚ್. ಒಟ್ಟಿನಲ್ಲಿ ಪೋಟ್ಗಳ ತಾನೆ, ಯಾವ್ದಾದ್ರೇನು. ಓಂ ನಮ ಶಿವಾಯ ಅನ್ಸ್ಬಿಡೋಣ ಸರ್. ಹಂಗೆ ಜೊತೆನಲ್ಲಿ ನಂಚ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ತರೋದಕ್ಕೆ ಹೇಳ್ಬಿಡಿ. ಪಿಕಲ್. ಯಾ ಪಿಕಲ್. ಪಿಕಲ್ ಸವಾಸ. ಈಗ ಹೇಳಿ, ನಮ್ಮನ್ನ ಯಾಕೆ ಬರಕ್ ಹೇಳಿದ್ದು? ನೀ ನನ್ನ ಜೊತೆ ಕೆಲಸ ಮಾಡಬೇಕು. ನಾನ್ ಯಾಕೆ ನಿನ್ ಜೊತೆ ಕೆಲಸ ಮಾಡ್ಬೇಕು? ನಿನಗೆ ಯಾವ ಆಂಗಲ್ ಇಂದ ಅನ್ನಿಸ್ತಾ ಇದೆ ನಾನು ನಿನ್ ಜೊತೆ ಕೆಲಸ ಮಾಡ್ತೀನಿ ಅಂತ? ಐ ಲೈಕ್ ಯು. ಓ, ಅದೇ ನಿಮ್ಮ ಕೆಲಸನಾ? ಐ ಮೀನ್ ಟು ಸೇ ಐ ಲೈಕ್ ಯುವರ್ ಆಟಿಟ್ಯೂಡ್ ಅಂಡ್ ಸ್ಟೈಲ್. ಇಟ್ಸ್ ಮೈ ಬರ್ತ್ ಓನ್ಲಿ. ಇನ್ಮೇಲೆ ನೀವು ನನ್ನ ಜೊತೆನೇ ಇರಬೇಕಾಗುತ್ತೆ. ನಿನ್ ಜೊತೆ ಇದ್ರೆ ನನ್ಗೇನು ಉಪಯೋಗ? ಪಾಯಿಂಟ್ ಟು ಬಿ ನೋಟೆಡ್. ಕೈ ತುಂಬಾ ದುಡ್ಡು ಸಿಗುತ್ತೆ. ಆದ್ರೆ ನಂದೊಂದು ಕಂಡೀಷನ್ ಇದೆ. ನನ್ ಜೊತೆ ನನ್ ಇಬ್ರು ಪಂಟ್ರುಗಳು ಇರ್ತಾರೆ. ಎದ್ದು ಮಾತಾಡೋ. ಯು ಮೀನ್ ಇವರಿಬ್ರಾ? ಹೌದು. ಎನಿ ಪ್ರಾಬ್ಲಮ್? ಓಕೆ, ಡನ್. ಡಬಲ್ ಡನ್. ಸಾಹೇಬ್ರು ಒಪ್ಕೊಂಡ್ಬಿಟ್ಟಾರೆ. ಫುಲ್ ಬಾಟ್ಲಿ ಜೊತೆ ಒಂದು ಹಾಫ್ ಬಾಟ್ಲಿ ಎತ್ಕೊಂಬರ. ಎತ್ಕೊಂಬ.
ಕಟ್ಟವನೆ ಅದೇನ್ ಬಿಲ್ಡಿಂಗ್ ಕಟ್ಟವನೆ ಅಲ್ಲ ಕಣ, ಒಬ್ಬೊಬ್ನೇ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ರೆ ನಮ್ಮಂತವ್ರು ಸಣ್ಣ ಪುಟ್ಟ ಮನೆ ಕಟ್ಟೋದಕ್ಕೆ ಕಲ್ಲು ಇಟ್ಟಿಗೆ ಮಣ್ಣು ಎಲ್ಲಿಂದ ತರೋದು? ಇಲ್ಲ ಯಾರ ನಿಂತವ್ರೆ ಒಳಗ್ ಬಿಡಮ್ಮ. ನಾ ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಇವ್ರು ನಮ್ಮ ಬಾಸ್ ಮುನ್ನಾ ಬಾಯ್, ಇವ್ರು ಬಾಸ್ ಅರ್ಸ, ನಾನು ಸುಬ್ಬು, ನಮ್ದು ಸುನಾ ಏನ ನಮಗೆ ಒಳಗಡೆ ಬಿಡಲ್ಲ ನೀನು. ಮಾಡ್ತೀನಿ ನಿಂಗೆ ತೋರ್ಸ್ಬಿಟ್ಟು ಬರ್ತೀನಿ ನೋಡ. ರಿಬ್ಸ್ ನೋಡ ಲೇ, ಈ ಕಡೆ ರಿಬ್ಸ್ ನೋಡ. 3 ತಿಂಗಳು ಟೈಮ್ ಕೊಡಲೇ, ಪ್ಯಾಕ್ ಕೊಂಡು ಆಮೇಲೆ ಎಡಗೈಲಿ ಬಂದು ಪ್ಯಾಕ್ ಮಾಡಿದ್ದೀನಿ ನಿಂಗೆ. ಲೇ ನಮಗೆ ಬಿಡಲ್ಲ ಅಂತೀಯ ನೀನು? ಎಲ್ಲ ಅವನು ಕರಿ ಕೋಟ್ ಹಾಕೊಂಡು ಮನೆವರೆಗೂ ಹುಡ್ಕೊಂಬಂದಿದ್ದಲ್ಲ ಕಾರ್ಯವನ್ ಲೇ, ಗಂಡ್ಸಾರ ಆಚೆ ಬರಲೇ, ಬಾರ ಬಾರ. ಓಕೆ ಲೀವ್ ದೆಮ್. ನನಗೆ ಮ್ಯಾಮ್ ಪ್ಲೀಸ್ ಕಮ್. ಇದು ಮಾತಂದ್ರದ್ದು. ಬನ್ನಿ ಬಾಯ್. ಏಪಂಗ ಬೆಂಗಳೂರು ಬುಲ್ಸು. ಕೂತ್ಕೊಳ್ಳಿ. ಶಿವನೇ ಧರಭರಣಿ ಚಿದಂಬರನೇ ಎಷ್ಟತ್ರ ಕಟ್ಟವನೇ. ಮೊದಲು ನಿಮ್ಮೆಲ್ಲರೂ ಗೆಟಪ್ ಚೇಂಜ್ ಮಾಡಬೇಕು. ಸರ್ ಬಚ್ಚಲ ಮನೆ ಎಲ್ಲದೆ ಅಂತ ಹೇಳಿ ಶಾಂಪು ಹಾಕೊಂಡು ತಲೆ ತೊಳ್ಕೊಂಡು ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಸರ್. ಮುಚ್ಚು ಬಾಯಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾಡ್ಕೊಳ್ಳಿ ಸರ್. ಡೂ ಒನ್ ಥಿಂಗ್, ಗೆಟ್ ದೇರ್ ಮೇಕ್ ಓವರ್ ಡನ್, ಟೇಕ್ ದಮ್ ಟು ದ ಸ್ಪಾ. ಓಕೆ ಬನ್ನಿ. ಮಾನೆ ಗೆಟಪ್ ಚೇಂಜ್ ಮಾಡು ಅಂತ ಹೇಳಿದಾರ ಅವರು. ನಮ್ಮ ಹತ್ರ ಬಂದು ಮನೆ ಅಂದ್ರೆ ನಾವೆಲ್ಲಿಂದ ಕೊಡೋಣ? ಇನ್ ಅವರ್ ಇಂಡಿಯಾ ಫುಲ್ ಪಾಪರ್ ನೋ ಮನೆ. ಅವ್ರು ಹೇಳಿದ್ದು ಅವ್ರ ಜೊತೆ ಹೋಗಿ ಅಂತ. ಮನಿ ನೀ ಮುಂದೆ ಮನಿ, ನಾನು ಹಿಂದೆ ಮನಿ ಮನಿ ಅಂತ ಎಲ್ಗ ಕರ್ಕೊಂಬಂದಿ. ಕಟಿಂಗ್ ಟ್ರಿಮಿಂಗ್ ಯಾವನ ಇವನು ಆಗಿರಕ್ಕೆ ಅಂತ ಸ್ವಲ್ಪ ಹುಷಾರಾಗಿ ಇರಬೇಕು. ಮುಟ್ಟಬೇಡ ಮರ. ಎಲ್ಲೋ ಕರ್ಕೊಂಬಂದ್ ಬಿಟ್ಬಿಟ್ರಲ್ಲಪ್ಪ. ಅಯ್ಯೋ ನನ್ನ ಮಗನೇ, ನೀನ ನಾನು ಕನ್ನಡ ಮೇಸ್ಟ್ರಿ ಮಾಡಿದ್ದೆ. ನನಗೇನು ಕೇತ ದುಡ್ಡು ಕೊಡಾರ ಅವರು. ನಿಂಗೆ ಖಾಲಿ ಬೀಳ್ತೀನಿ ಮರ. ಈತ ನೋ ಕೆತ್ತ ಇದು ಕತ್ತ ಕತ್ತ ಕತ್ತ. ಗಮ್ಮಂತ ಇದೆ. ಯಾವ ಸೆಂಟ್ ಹಾಕ್ತೀರಾ? ಚೆನ್ನಾಗಿದೆ. ಓಕೆ ಏನು ಓಕೆನಾ? ಹಸುರ ಅವಕಾಶ 5 ನಿಮಿಷ ಆದಂಗಿದೆ. ಏನೋ ಕಾಪಾನೋ ಯಾದೇ ಪಿತ್ತ ಹೆಂಗೆ ಅಗಳ ಇನ್ನೊಂದಿಟ್ಟ. ಹೆಬ್ಬೆಕ್ಕಿಂತ ಮಾಯಿ ರುಚಿ ಮೇಲೆ ಹಾಕಿಲ್ಲ. ಪಿತ್ತ ಕಪ ವಾತ ಅಮ್ಮದಾಗೇನಾ? ಓಕೆ I'll call you back. I like this. Yeah, I like this. You happy? I am double happy. ಬಾಯ್, ಕಾಂಪ್ರಮೈಸ್ಗೆ ಕರೀತಾ ಇದ್ದಾರೆ. ಕಾಂಪ್ರಮೈಸ್ ಮೈ ಫುಟ್. ಓಕೆ ಬಾಯ್. ಯಾವನೇವನು ಕರಿ ಕೋಟ್ ಹಾಕೊಂಡು 5 ವರ್ಷ ಆಯ್ತು, ಬಿಸ್ತಾನೆ ಇಲ್ಲ.
ಸುಬು ಸಾ ನಿಂಗೇನಿಷ್ಟ? ಯಾವ್ದ್ರಲ್ಲಿ ಸಾ? ಅಂದ್ರೆ ಕುಡಿಯೋದು, ತಿನ್ನೋದು, ಸುತ್ತಾಡೋದು. ನಿಮ್ಮಂತ ದೊಡ್ಡವ್ರ ತವ ಹೆಂಗ್ ಸರ್ ಬಾಯ್ ಬಿಡೋದು? ಆದ್ರೂ ಬಿಟ್ಬಿಡ್ತೀನಿ ಸರ್ ಬ್ಯಾಂಕಾಕಿಗೆ ಬಂದು ಹಂಗೆ ವಾಪಸ್ ಹೋಗಕ್ಕಾಯ್ತದ? ಅದು ನನಗೆ ಅಮುಕ್ಸ್ಕೋಬೇಕು ಅಂತ ಆಸೆ ಸರ್. ಅಮುಕ್ಸ್ಕೋಬೇಕಾ? ಓ ಯು ಮೀನ್ ಮಸಾಜ್? ಸರ್ ಅಮುಕ್ಸ್ತೀರಾ ಒಂದು ಕೈ ಚಟ್ರ ಕೈಲಿ ಅಮುಕ್ಸ್ಬಿಡಿ ಸರ್. ಅಷ್ಟೇ ತಾನೇ? ಹಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾಳೆ, ಇವತ್ತಲ್ಲ. ಅಯ್ಯೋ ಬಾವ ಬಿಸ್ಕೊಳ್ಳೋಗಾಗಿ ಬಟ್ಟೆ ಬುದ್ಬಿಟ್ಟ, ಸಾರಿ ಸರ್. ಗೊತ್ತಾಯ್ತು. ಹರ್ಷ, ನಿನ್ಗೇನಪ್ಪ ಇಷ್ಟ? ಸರ್, ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಬ್ರ್ಯಾಂಡ್ ಕುಡಿತಾ ಇರೋದು. ಡಿಸ್ಕೋಲಿ ಹುಡುಗಿರ ಜೊತೆ ಡಿಂಗ್ ಚಕ್ಕ ಡಿಂಗ್ ಚಕ್ಕ ಡಿಂಗ್ ಚಕ್ಕ ಅಂತ ಕುಣಿತಾ ಇದ್ರೆ ನನ್ನ ಮಗನ್ ಸ್ವರ್ಗ ಸರ್. ಡಿಸ್ಕೋ, ದಟ್ಸ್ ಆಲ್ ಡನ್. ಹೌದು, ನಿಮ್ ಮುನ್ನಾಗೇನಿಷ್ಟ? ನೀನ್ ಬುಡಕ್ಕೆ ಇಕ್ತವನ ಕಣ. ಲೈ ಮುಚ್ಚ ಬಾಯಿ. ಏನಾರ ಮಾಡಕ ಅಲ್ಲ, ಮುನ್ನಾಗೇನಿಷ್ಟ ಅಂತ ಹೇಳಲೇ ಇಲ್ಲ. ಹೇಳು. ಮುನ್ನ ಅಂದ್ರೆ ನಿಮ್ಗಿಷ್ಟನಾ? ನಿಮಗೆ ನಮ್ಮಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತ ಸರ್? ಆ ಥರನಿಲ್ಲ, ಒಂಥರ ಆ ಥರನೇ. ಕಣ ಇದು ಪಿಕ್ಸ್. ಬಾಸ್, ನನಗೊಂದು ಕ್ಯಾಮ್ರಾ ಕೊಡಿಸಿ. ನಾನು ಏನು ಹೇಳ್ತೀನೋ ಅದನ್ನ ನೀವು ಹೇಳಿ. ಅಷ್ಟೇ ತಾನೇ? ಅಷ್ಟೇ. ನಿನಗೆ ಡಿಸ್ಕೋ, ಇವನಿಗೆ ಮಸಾಜ್. ಮಸಾಜ್ ಸರ್. ಮುನ್ನಾಗೆ ಅದು ಸರ್ ನಮ್ಮ ಮೇಡಮ್ಗೆ ಸಿಗಾರ್ ಅಂದ್ರೆ ಆಗಲ್ಲ ಸರ್. ಮತ್ತವರು ಬೀಡಿ ಸೇತಾರೆ. ಅವ್ರು ಸೇರ್ಬೋದು, ಆದ್ರೆ ಬೇರೆಯವರು ಸೇದಂಗಿಲ್ಲ. ಡನ್. ಆಫ್ ಮಾಡಿ ರಾತ್ರಿ ಬರ್ತದೆ. ನನ್ನ ಜೀವನದಲ್ಲಿ ಎಷ್ಟೋ ಹುಡುಗಿರನ್ನ ನೋಡಿದ್ದೀನಿ, ಆದ್ರೆ ಅವಳಂತ ಹುಡುಗಿನ ನೋಡೇ ಇಲ್ಲ. ಆ ಡೇರಿಂಗ್ನೆಸ್, ಆ ಡ್ಯಾಶಿಂಗ್ ಆಟಿಟ್ಯೂಡ್ ತುಂಬಾ ಇಷ್ಟ ಆಯ್ತು. ಅವಳಿಂದ ನಾನು ಎಲ್ಲಿ ಹುಚ್ಚಾಗ್ತೀನೋ ಅನ್ನಿಸ್ತಾ ಇದೆ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಹರ್. ಆ ಹುಚ್ಚು ಹಿಡಿಸಿರೋ ಹುಡುಗಿ ಮನ. ತಲೆ ಕೆಟ್ಟೋಗಿದೆ ಅವನಿಗೆ. ಬಸ್ ಬಸ್, ನಾನು ಹೇಳಿದ್ದೇನೋ ನೀನು ಮಾಡಿದ್ದೇನೋ. ಏನಾಯ್ತು ಬಾಸ್? ವಿಡಿಯೋ ಮಾಡೋ ಐಡಿಯಾ ಕೊಟ್ಟಿದ್ದೆ ನೀನು. ನನ್ನ ವಿಡಿಯೋ ಹಾಕೋ ಬದಲು ನಿನ್ನ ವಿಡಿಯೋ ಹಾಕಿದ್ಯಲ್ಲೋ. ಹೌದಾ ಬಾಸ್? ಓ ಬಾಸ್, ಆ ವಿಡಿಯೋ ತೆಗೆಯುವಾಗ ಆ ವಿಡಿಯೋಗ್ರಾಫರ್ ಮೋಸ್ಟ್ಲಿ ನಿಮ್ಮ ವಿಡಿಯೋ ಹಾಕೋ ಬದಲು ನನ್ನ ವಿಡಿಯೋ ಹಾಕ್ಬಿಟ್ಟಿದ್ದಾನೆ. ಸಾರಿ ಬಾಸ್, ಸಾರಿ ಬಾಸ್, ಇನ್ಮೇಲೆ ಹಿಂಗಾಗಲ್ಲ. ಸಾರಿ. ಆಯ್ತು, ಹೋಗು. ಥ್ಯಾಂಕ್ ಯು ಬಾಸ್.
ನೀವಿಲ್ಲೇ ಇರಿ. ಅಲ್ಲ ನಾವು ಹಾಯ್ ಮುನ್ನಾ. ಹಾಯ್. ಮುನ್ನಾ, ನಿನ್ನ ಡೇರಿಂಗ್ ಡ್ಯಾಶಿಂಗ್ ಆಟಿಟ್ಯೂಡ್ ನಂಗೆ ತುಂಬ ಇಷ್ಟ ಆಗಿದೆ. ನನ್ನ ಫ್ಯೂಚರ್ ಪ್ರಾಜೆಕ್ಟ್ಸಿಗೆ ನಿನ್ನ ಪಾರ್ಟ್ನರ್ ಆಗಿ ತಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಐ ಲೈಕ್ ಯು. ಥ್ಯಾಂಕ್ ಯು. ಏನು ನಡೀತಿದೆ ಅಲ್ಲಿ? ಯಾವ ಅವನೇ ಅಂದ್ರೆ ಇದು ಅದಾಗಿದೆ ಅಂತ ಅರ್ಥ. ಏನು ಹಂಗಂದ್ರೆ? ಲವ್ ಪ್ರಪೋಸ್ ಆಗ್ತಾ ಇದೆ ಅಂತ. ಅಯ್ಯಯ್ಯೋ. ಬಾಯ್. ಮುನ್ನಾ, ಹೋಗೋಣ. ಮಾತಾಡ್ಕೊಳ್ರಪ್ಪ. ಈ ರೋಸು ಅವನ್ ಕೊಟ್ನಾ? ಕಣಿ ಕೇಳು. ಯಾಕೆ? ಯಾರಿಗ್ ಧೈರ್ಯ ಇರುತ್ತೋ ಅವ್ರು ರೋಸ್ ಕೊಡ್ತಾರೆ, ಯಾರಿಗ್ ಧೈರ್ಯ ಇಲ್ವೋ ಅವ್ರು ಕೊಡಲ್ಲ. ಲೆಟ್ಸ್ ಗೋ. ಏನಂದ್ಲೋ? ಕರೆಕ್ಟಾಗಿ ಹೇಳೋಳು, ಸುಮ್ಮನೆ ಮರ್ಯ ಬಾ ತಗೆ. ಅಲ್ಲ ಆದ್ಮೇಲೆ ಏನಾಗ್ತದೆ? ಹಲೋ, ಎಸ್, ಜಸ್ಟ್ ವೆಯ್ಟ್. ಬಾಯ್ ಫೋನ್. ಹಲೋ. This is Bangkok! King, good question. But that's not the topic of discussion. Can I know why you have called me here? Pack up your business in Bangkok and leave! My business, my life. I don't want anybody else to tell me what I have to do in my life. And if anybody tries to come in between, I have to show the other part of my business. You don't know about me. If anybody comes to you and save you, that would be their end. Neither I depend on anyone or anything in my life. I dream, I achieve what I want. Care anybody fiddle with my life? Oh, you don't understand. Then you're finished. Hello?
ಯಾರಿದು? ವಾಟ್, ಮೀಡಿಯಾನಾ? ಏನಾಯ್ತು ಜೆಕೆ? ಯಾರೋ ಮೀಡಿಯಾ ಹುಡುಗಿ. ಲೆಟ್ ಮಿ ಹ್ಯಾಂಡಲ್. ಹಲೋ, ಯಾರು ನೀನು? ಏನ್ ಅನ್ಕೊಂಡಿದ್ಯಾ? ಜೆಕೆ ನಿನ್ ಭಯದಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ಅನ್ಕೊಂಡಿದ್ಯಾ? ಈಗ ನೀನ್ ಕೇಳು. ಇಂಡಿಯಾಗೆ ಜೆಕೆನ ನಾನ್ ಕರ್ಕೊಂಡ್ ಬರ್ತೀನಿ. ಅವ್ರ ಕೂದ್ಲು ಸಹ ಯಾರು ಮುಟ್ತಾರೆ ಅಂತ ನಾನ್ ನೋಡ್ತೀನಿ. ಅಮ್ಮ ಅವ್ರೆ, ಫೋನ್ ಬಂದೈತೆ, ತಗೊಳ್ಳಿ. ಹಲೋ, ಯಾರು? ಹಲೋ ಅಮ್ಮ. ಅಮ್ಮ ಅಮ್ಮ ಅಳ್ತಾ ಇದೆಯಾ? ಇಲ್ಲ ಕಣೋ, ಇಷ್ಟು ದಿವಸಕ್ಕೆ ಇವತ್ತು ನಿನ್ ತಾಯಿ ನೆನಪಾದ್ಲ. ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಬಂದ್ಮೇಲೆ ಒಂದು ಸಿಹಿ ಸುದ್ದಿ ಹೇಳೋದಿದೆ. ಏನೋ ಅದು? ಅದನ್ನು ಬಂದ್ಮೇಲೆ ಹೇಳ್ತೀನಿ, ಅವಾಗಲೇ ಚೆನ್ನಾಗಿರುತ್ತೆ. ಸರಿ ಕಣೋ, ಕಾಯ್ತಾ ಇರ್ತೀನಿ, ಬೇಗ ಬಾ. ಓಕೆ ಅಮ್ಮ, ಬಾಯ್. ಸರಿ. ಹಾಯ್ ಡ್ಯಾಡ್. ಬಾರೋ ಮಗನೆ, ಅಂತೂ ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ಏಯ್, ಯಾವುದೇ ಒಳ್ಳೇದು? ನೋಡೋ ಮಗನೇ, ಈ ಮದುವೆ ಟೈಮಲ್ಲಿ ಹೆಣ್ಣಿನ ಕುತ್ತಿಗೆ ತಾಳಿ, ಕಾಲ್ಗೆ ಉಂಗುರ, ಕೈಗೆ ಬಳೆ, ಸೊಂಟಕ್ಕೆ ಡಾಬು, ಕಿವಿಗೆ ಓಲೆ, ಮೂಗುಗೆ ಮೂಗ್ತಿ ಅಂತ ಒಂದೊಂದು ರೀತಿ ಲಾಕ್ ಮಾಡ್ತಾರೆ. ಹುಷಾರಾಗಿರೋ. ಆದ್ರೆ ಹುಡುಗಂಗೆ ಇದ್ಯಾವುದೂ ಇಲ್ವಲ್ಲ. ಹೆಣ್ಣಿನ ಕೈಗೆ ಮೂಗ್ದಾರ ಕೊಡ್ತೀವಲ್ಲ. ತಾವ್ ಯಾವ್ದ್ರಲ್ಲಿ ಕಂಟ್ರೋಲ್ ಆಗಿದಿರೋ? ಪೂರ್ತಿ ಅಲ್ಲದೆ ಹೋದ್ರು ಪವರ್ ಅಂತೂ ಕಡಿಮೆ ಆಗಿದೆ. ಆ ವಿಷಯ ಬಿಡು ಜೇಕೆ. ಆ ಹುಡುಗಿ ಯಾರು? ಹೆಸರು, ಕುಲ, ಗೋತ್ರ, ಮನೆತನ, ಅವಳು ಅದ್ಯಾವುದೂ ಗೊತ್ತಿಲ್ಲ ಅಮ್ಮ. ಹೋಗ್ಲಿ, ಹುಡುಗಿ ಅನ್ನೋದಾದ್ರೂ ಗ್ಯಾರಂಟಿನಾ? ನೀವೇ ನೋಡ್ತಿರಲ್ಲ. ಯಾವಾಗ? ಸ್ಪೆಷಲ್ ಒಕೇಶನ್. ರೀ, ಅವನ್ ಮಾತನ್ನೆಲ್ಲ ಕೇಳಕ್ಕಾಗಲ್ಲ. ಆ ಸ್ಪೆಷಲ್ ಡೇನ ನಾವೇ ಫಿಕ್ಸ್ ಮಾಡೋಣ. ಯಾವ ದಿನ? ಒಂದೋ ಒಂದ್ ಬರ್ತ್ಡೇ, ಇಲ್ಲ ಅಂದ್ರೆ ನಮ್ ಷಷ್ಠಿ ಪೂರ್ತಿ. ಹಾಗಾದ್ರೆ ಷಷ್ಠಿ ಪೂರ್ತಿ ದಿವಸನೇ ಫಿಕ್ಸ್ ಮಾಡೋಣ. ಅವಂದು ನಮ್ದು ಹ್ಯಾಪಿ ಅಲ್ವಾ? ಸುಮ್ನಿರ್ರಿ, ಮೊದ್ಲು ಪುರೋಹಿತ್ರಿಗೆ ಫೋನ್ ಮಾಡಿ. ಆಯ್ತು. ಮಗನ ಎಂಗೇಜ್ಮೆಂಟ್. ಸಂತೋಷ. ಹುಡುಗಿ ಯಾರು? ಏನು ಗೊತ್ತಿಲ್ಲ. ಏನಿಲ್ಲ ಯಜಮಾನ್ರೆ, ಈ ಒಂದು 3 ತಿಂಗಳು ಯಾವುದೇ ಶುಭ ಕಾರ್ಯಕ್ಕೆ ಸೂಕ್ತವಾದ ಸಮಯ ಅಲ್ಲ, ಹಾಗಾಗಿ ತಿಳಿಸ್ದೆ ಅಷ್ಟೇ. ಟೈಮ್ ಚೆನ್ನಾಗಿಲ್ವಂತೆ. ರೀ, ಮಗ ಮನೆಗೆ ಬಂದಿರೋದೇ ಒಳ್ಳೆ ಟೈಮ್. ಕಾರ್ಯ ನಡಿಬೇಕಷ್ಟೇ. ಕೇಳಿಸ್ಕೊಂಡ್ರಲ್ಲ ಶಾಸ್ತ್ರಿಗಳೇ? ಅವ್ರು ಹೇಳ್ತಾರೆ. ಅದು ಬಿಡಿ, ಮಗಂದು ಜಾತಕನ ಕೊಟ್ಟು ಕಳಿಸಿ, ಒಂದ್ಸಲ ನೋಡಿ. ಸದ್ಯ ನಮ್ಮ ಯಜಮಾನ್ರಿಗೆ ಹೆಂಗ ಮದ್ವೆ ಫಿಕ್ಸ್ ಆಯ್ತು. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ಹರಳಿರೋ ಹೂವು ಮುದ್ರಕಣೈತೆ, ಇನ್ಯಾವಾಗ? ನಿನ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ಹೋಗೋ ಹೋಗೋ ಮದೇವಿ. ನಂದು ಜಾದೂ ತೇರಿ ನಜರ್, ಖುಷ್ಬೂ ತೇರಾ ಬದನ್. तू हाँ कर या ना कर, तू है मेरा मैं, तू है मेरा मैं.
ಅಮ್ಮ ಬನ್ನಿ ಸರ್, ನಮಸ್ಕಾರ. ಗುಡ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಜೆಕೆ, ಒಳ್ಳೆ ನಿರ್ಧಾರ. ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಾಮ್ಮ. ತಗೊಳ್ಳಿ ಸರ್. ಹೌ ಅಬೌಟ್ ಯು? ಸರ್ ನೀವು ತಗೊಳ್ಳಿ, ಐ ಆಮ್ ದ ಹೋಸ್ಟ್. ಹುಡುಗಿ ಅಂದೆ, ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅಮ್ಮ, ಇವಳೆ ಆ ಹುಡುಗಿ, ನಿಮ್ಮ ಸೊಸೆ. ಮತ್ತೆ ಇದೇನಮ್ಮ ಇದು? ಡ್ಯೂಟಿ, ಆನ್ ಡ್ಯೂಟಿ. ಯು ಆರ್ ಅಂಡರ್ ಅರೆಸ್ಟ್, ಮಿಸ್ಟರ್ JK, and this is the arrest warrant. ಎಲ್ಲಾರ ಮುಂದೆ ತಮಾಷೆ ಮಾಡಬೇಡ. ಎಲ್ರ ಮುಂದೆ ನಿನ್ನನ್ನ ಹೀಗೆ ಹಿಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಏಮ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾವು ಮೂವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಯಾಕೆ ಹಿಂಗೆ ಮಾಡಿದೆ ನೀವು? ಶಂಕರ್ ಪ್ರಸಾದ್ ಮತ್ತು JK ಇವರಿಬ್ರು ನಮ್ಮ ಟಾರ್ಗೆಟ್. ಅಫ್ಕೋರ್ಸ್ ಪ್ರೆಸ್ನವ್ರ ಹತ್ರ ಇರೋ ಎವಿಡೆನ್ಸ್ ಸಾಲ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಇಂಥ ಕ್ರಿಮಿನಲ್ಗಳನ್ನ ಬಿಡೋದಕ್ಕೂ ಮನಸ್ಸಾಗ್ತಾ ಇಲ್ಲ. ದೆನ್ ಆರ್ಡರ್ ಕೊಡಿ. 6 out of 6 ಬುಲೆಟ್ಸ್ ಅವ್ರ ಎದೆಲ್ ಇಳಿಸ್ತೀನಿ. ಹ್ಯೂಮನ್ ರೈಟ್ಸ್ಗೆ ಏನಂತ ಹೇಳ್ತೀರಾ? ಛೆ, ಕಾಕಿ ಯೂನಿಫಾರ್ಮ್ ಕೊಡ್ತೀರಾ, ಅದ್ರ ಜೊತೆ ಬರೋ ರೋಷನು ಕಿತ್ಕೋತೀರಾ. ಪ್ಲೀಸ್ ಲಿಸನ್ ಟು ಮೀ. ನೋಡ್ರಿ, ಕೊಂದ್ರೆ ಮನುಷ್ಯ ಸತ್ತೋಗ್ತಾನೆ. ನಮ್ಮ ಉದ್ದೇಶ ಅದಲ್ಲ. ಅವನ ಒಳಗಡೆ ಇದ್ದಾನಲ್ಲ ರಾಕ್ಷಸ, ಅವನನ್ನು ಕೊಲ್ಲಬೇಕು. ಅದನ್ನ ಕಾನೂನು ಮಾಡಬೇಕು. ಓಕೆ ಸರ್, ವಿಲ್ ಡು. ಲೈಫ್ ರಿಸ್ಕ್ ಇದೆ. ನಿಮ್ಮ ವಾಸ ಸರ್ಪದ ಹೆಡೆ ಕೆಳಗಡೆ, ಸಹವಾಸ ಸರ್ಪದ ಜೊತೆಗೆ. ಗಾಟ್ ಇಟ್? ಡೋಂಟ್ ವರಿ ಸರ್, ಹಲ್ಲು ಕಿತ್ತು ಪುಂಗಿ ಊದಿ ನಾಟ್ಯ ಆಡ್ಸೋದು ನಮಗೆ ಗೊತ್ತಿದೆ. ಗುಡ್. ಅದ್ರ ಜೊತೆಗೆ ಸಾಕ್ಷಿ ಬಹಳ ಮುಖ್ಯ. ನಿಮ್ಮನ್ನೇ ನಂಬಿದ್ದೀನಿ ಸರ್. 3 ಬಿಟ್ಟವರು ಊರಿಗೆ ದೊಡ್ಡವರು. ನೀವು ಒಪ್ಪಿಗೆ ಕೊಡಿ ಸರ್. ನಾವು 3 ಸೇರ್ಕೊಂಡು ಅವ್ರ ನವರಾಂಧ್ರಗಳನ್ನು ಮುಚ್ಚಿಬಿಡ್ತೀವಿ.
ಮೊದಲು ನೀನ್ ಗೋಡೌನ್ಗೆ ಅಟ್ಯಾಕ್ ಮಾಡಿದೆ. ಓಕೆ ಬಾಯ್, ನಾನು ನಿಂತು ಸೆಟ್ಲ್ ಮಾಡಿಸ್ತೀನಿ. ಓಕೆ ಓಕೆ. ಪೊಲೀಸಮ್ಮ ಬಂದವಳೆ. ಏನ ಹೊಡ್ಬಿಡ್ತೀಯಾ? ಏನ್ ನೋಡ್ತಾ ಇದ್ಯಾ? ಹೋಗೋ, ಕಳ್ಸೋ ಆಚೆ. ನಾನಿಲ್ ಬಂದಿರೋದು ಪೇಜ್ಗಳ್ಗಟ್ಲೆ ಡೈಲಾಗ್ ಹೊಡಿಯಕ್ಕಲ್ಲ, ನಿಮ್ಗೆಲ್ಲ ಹೊಡೆದೋಗಕ್ಕೆ. ನನ್ನ ಸುತ್ತ ಅಪರಾಧದ ಹುತ್ತ ಬೆಳೀತಾ ಇದೆ. ಹುತ್ತ ಕಟ್ಟೋದು ಗೆದ್ಲು, ಬಂದು ವಾಸ ಮಾಡೋದು ಹಾವುಗಳು. ಈಗ ಹಾವುಗಳ ಹಲ್ಲನ್ನು ಕಿತ್ತು ಹಾಕಬೇಕು. ನೀವೇ ಯೋಚನೆ ಮಾಡಿ ಸರ್. ಒಂದು ಸಲ ನಿಮ್ಮ ಆರ್ಡರ್ ನಮ್ಮ ಕೈಗೆ ಸೇರಿದ್ರೆ ಇನ್ನು ಮುಂದೆ ನಿಮ್ಮ ಇನ್ಫ್ಲುಯೆನ್ಸ್ಗೆ ಯಾರು ನಮ್ಮವ್ರು ಸಿಗಲ್ಲ. ಬುಡಕ್ಕೆ ಬೆಂಕಿ ಬಿದ್ದಾಗ ಎಷ್ಟೇ ಆಪ್ತ ಸಂಬಂಧಿಕರಾದರೂ ಕೂಡ ಲೆಕ್ಕಕ್ಕೆ ಬರಲ್ಲ. ಸರಿ ಸರ್, ಇನ್ನು ಮುಂದೆ ಅವ್ರ ಭವಿಷ್ಯನ ನಾವು ಬರೀತೀವಿ, ಅವ್ರ ಜಾತಕನ ನ್ಯಾಯಾಲಯ ಬರೆಯುತ್ತೆ. ಐ ಆಮ್ ಲೀಸ್ಟ್ ಬಾದರ್ಡ್. ಅವ್ರ ಪರಿಸ್ಥಿತಿ ನಮಗೆ ಬರ್ತಾ ಇದ್ರೆ ಸಾಕು. ಸರಿ ಸರ್, ನೀವೇ ಯೋಚನೆ ಮಾಡಿ. ನಿಮಗಂಟಿರೋ ಕೊಳ್ಳೆನ ನಾವು ತುಳಿತೀವಿ. ಬಿಳಿ ಬಟ್ಟೆ ಥರ ಇರೋ ನಿಮ್ಮ ಕ್ಯಾರೆಕ್ಟರ್ನ ನೀವು ನೀಟಾಗಿ ಇಟ್ಕೊಳ್ಳಿ. ನೀನು ಬ್ಯಾಂಕಾಕ್ನಲ್ಲಿರೋ ವಿಷಯ ಗೊತ್ತಾಗಿ ಕಮಿಷನರ್ ನನಗೆ ಸೀಕ್ರೆಟ್ ಮಿಷನ್ಗೆ ಆರ್ಡರ್ ಕೊಟ್ಟರು.
ನಾವು 3 ಜನ ನಿನ್ ಹಿಡಿಬೇಕು ಅಂತ ನಿನ್ ಗುಂಪಿಗೆ ಸೇರೋ ಥರ ನಾಟಕ ಮಾಡಿದ್ವಿ. ಈ ಮಿಷನ್ಗೆ ಮಿನಿಸ್ಟರ್ ಸಾಹೇಬ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಜನಗಳ ಮನಗಳ ಅಧಿನಾಯಕ ಪೊಲೀಸ್, ಮಣ್ಣಿನ ನಾಡಿನ ರಕ್ಷಕರೇ ಪೊಲೀಸ್. ಜನಗಳ ಮನಗಳ ಅಧಿನಾಯಕ ಪೊಲೀಸ್, ಮಣ್ಣಿನ ನಾಡಿನ ರಕ್ಷಕರೇ ಪೊಲೀಸ್.